ನ್ಯೂನತೆಗಳಿರಬಹುದು ಸರ್ಕಾರದ ತೀರ್ಮಾನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ ಅಧ್ಯಕ್ಷರೇ. ನಿನ್ನೆ ನಾನು 94ರಿಂದ ಪ್ರಾರಂಭ ಆದಂಥ ಅಲ್ಲಿಯ ಭೂಮಿಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 2014ರಲ್ಲಿ 14ರ ಅಂತ್ಯಕ್ಕೆ 2011ರಿಂದ 4 ಜನ ಡಿ ಸಿಗಳು ಕೊಟ್ಟಂಥ ಆ ರೇಟು 3 ಕೋಟಿಯಿಂದ ಅಧ್ಯಕ್ಷರೇ 980 ಕೋಟಿಗೆ ಹೋಗಿರತಕ್ಕಂಥ ಪ್ರಕರಣ ಇದು. 2011ರಲ್ಲಿ ಸುಪ್ರೀಂ ಕೋರ್ಟು ಕೊಟ್ಟಂಥ 3/3/2011ರ ಆದೇಶ, ಅದರ ಆಧಾರದ ಮೇಲೆ ಏನು ಅದಕ್ಕಿಂತ ಮುಂಚೆ 2010ರಲ್ಲಿ ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಕಂದಾಯ ಇಲಾಖೆ ಅವರು ಸುಪ್ರೀಂ ಕೋರ್ಟ್ನ ಮುಂದೆ ಸಲ್ಲಿಸಿದಂಥ ಅರ್ಜಿ ಏನು ಸುಮಾರು 136 ಎಕರೆ ಎನ್ಕ್ರೋಚ್ ಆಗಿರ್ತಕ್ಕಂಥ ಅಂತಿಮವಾದಂಥ ತೀರ್ಮಾನಗಳನ್ನು ಮಾಡಿಕೊಂಡು ಎನ್ಕ್ರೋಚ್ ಆಗಿರ್ತಕ್ಕಂಥ ಭೂಮಿಯನ್ನು ಮಾರ್ಕೆಟ್ ದರವನ್ನು ನಿಗದಿ ಮಾಡ್ತಕ್ಕಂಥದ್ದಕ್ಕೆ ನಾವು ತಯಾರಾಗಿದ್ದೇವೆ ಅಂತೇಳಿ ಸರ್ಕಾರದಿಂದಲೇ ಅವತ್ತು ಸುಪ್ರೀಂ ಕೋರ್ಟ್ನ ಮುಂದೆ ಅರ್ಜಿ ಹಾಕಿ ಅದರ ಆಧಾರದ ಮೇಲೆ 3/3/2011ಕ್ಕೆ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು 28 ಎಕರೆ ಭೂಮಿ ವಶಪಡಿಸ್ಕೊಳ್ತಕ್ಕಂಥದ್ದು ವಾಪಸ್ಸು ಸರ್ಕಾರಕ್ಕೆ, ಇನ್ನು 77 ಎಕರೆಗೆ ಏನು ದರ ನಿಗದಿ ಮಾಡ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಏನು ಮೊದಲನೇ ಡಿ ಸಿ ಕೊಟ್ಟಂಥ ವರದಿ 77 ಎಕರೆನಲ್ಲಿ ಮೊದಲು ಸರ್ಕಾರಕ್ಕೆ ಅವರು ಇದನ್ನು ಕೊಡ್ತಾರೆ ಮಾಹಿತಿಗಳನ್ನ. 77 ಎಕರೆಯಲ್ಲಿ 71 ಎಕರೆ ನಮ್ಮ ಸರ್ಕಾರದ ಭೂಮಿ, ಇನ್ನು 6 ಎಕರೆ ಸ್ವಲ್ಪ ಸರ್ವೆನಲ್ಲಿ ಡಿಸ್ಪ್ಯೂಟ್ ಇದೆ ಅಂತಕ್ಕಂಥದ್ದನ್ನು ವರದಿ ಕೊಟ್ಟಿದ್ದರು. ಇಲ್ಲಿ ಇದಾದ ನಂತರ 2011ರಲ್ಲಿ ಏನು 3/3/2011ಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರು. 2010-11ರ ಮಾರ್ಕೆಟ್ ದರವನ್ನು ನಿಗದಿ ಮಾಡ್ತಕ್ಕಂಥದ್ದಕ್ಕೆ ಸೂಚನೆ ಕೊಟ್ಟಂಥದ್ದೇನಿದೆ 2011ರಲ್ಲಿ ಆ ಸೂಚನೆ ಆಧಾರದ ಮೇಲೆಗೆ ಜಿಲ್ಲಾಧಿಕಾರಿಗಳು ಏನು ಸಭೆಯನ್ನು ಮಾಡಿ ಎಲ್ಲ ರೀತಿಯ ಮೀಟಿಂಗ್ನಲ್ಲಿ ತೀರ್ಮಾನಕ್ಕೆ ಬಂದು 7/7/2011ಕ್ಕೆ ಅಧ್ಯಕ್ಷರೇ ಸರ್ಕಾರದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ರೆಕಮೆಂಡ್ ಮಾಡಿದ್ರು. 7/7/2011ಕ್ಕೆ ಅಧ್ಯಕ್ಷರೇ 2011ರಲ್ಲಿ ಅವರು ರೆಕಮೆಂಡ್ ಮಾಡಿದ್ದು 7 ಕೋಟಿ ಏನು ಮಾರ್ಕೆಟ್ ವ್ಯಾಲ್ಯೂ ನಿಗದಿ ಮಾಡಿ ಟೂರಿಸಮ್ನ ಪಾಲಿಸಿನಲ್ಲಿ 50%ಗೆ ಹಣವನ್ನು ನಿಗದಿ ಮಾಡಿ ಅವರು ಕಳಿಸಿದಂಥ ವರದಿ ಅಧ್ಯಕ್ಷರೇ. ಅದರ ಆಧಾರದ ಮೇಲೆ ಏನೇನು ನಾನು ಈ ಸಭೆ ಗಮನಕ್ಕೆ ತಂದಿದ್ದೇನೆ. ಅವರವತ್ತು ಅಂತಿಮವಾಗಿ ಕಳಿಸಿದಂಥ ವರದಿ 7/7/2011ಕ್ಕೆ 3,74,87,500 ರೂಪಾಯಿ 2010-11ರ ಗೈಡ್ಲೈನ್ಸ್ ವ್ಯಾಲ್ಯೂ ರೇಟ್ ಪ್ರಕಾರ, ಅಗ್ರಿಕಲ್ಚರ್ ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ಅಧ್ಯಕ್ಷರೇ. ನಂತರ ಅಧ್ಯಕ್ಷರೇ ಯಾವುದೇ ರೀತಿ ಸರ್ಕಾರದಲ್ಲಿ ತೀರ್ಮಾನಗಳಾಗಲಿಲ್ಲ. ಅವರು ಕಳಿಸಿ ವರದಿನ 8 ತಿಂಗಳಾದರೂ ಅಧ್ಯಕ್ಷರೇ ಯಾವುದೇ ರೀತಿಯ ತೀರ್ಮಾನ ಆಗದೇ ಇದ್ದಾಗ ಮತ್ತೆ ಅವರೇನು ಕೋರ್ಟ್ಗೆ ಹೋದ್ರು. ಚೀಫ್ ಸೆಕ್ರೆಟರಿ ಅವರು ಮತ್ತೆ ಕೋರ್ಟ್ ಮುಂದೆ ಅವರೇನು ಹೋಗಿ ಅಲ್ಟಿಮೇಟ್ಲಿ ವರದಿ ಕೊಡ್ತಾರೆ. ಅದರ ಮೇಲೆ ಅಧ್ಯಕ್ಷರೇ ಸರ್ಕಾರಕ್ಕೆ ಆದೇಶ ಮಾಡ್ತಾರೆ. ಯಾವ 3/3/2011ರಲ್ಲಿ ಕೊಟ್ಟಂಥ ತೀರ್ಪೇನಿದೆ, ತೀರ್ಪಿನ ಆಧಾರದಲ್ಲಿ ಅಧ್ಯಕ್ಷರೇ ಅವರಿಗೆ ನೀವಿನ್ನೂ ಯಾಕೆ ತೀರ್ಮಾನ ಮಾಡಲಿಲ್ಲ? ವರದಿ ಕೊಟ್ಟು ಜಿಲ್ಲಾಧಿಕಾರಿಗಳು 8 ತಿಂಗಳಾಗಿದೆ, 8 ತಿಂಗಳಿಂದ ನೀವಿನ್ನೂ 8 ತಿಂಗಳಿಂದ ಕ್ಯಾಬಿನೆಟೇ ನಡೆಸ್ತಿಲ್ವಾ? ಇಲ್ಲಿ ಕ್ಯಾಬಿನೆಟ್ ನಡೆಸದೆ ನಿದ್ದೆ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟು ಅವತ್ತು ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾರೆ. ಚೀಫ್ ಸೆಕ್ರೆಟರಿಗೆ ಹೇಳ್ತಾರೆ, ಇದನ್ನು 3 ತಿಂಗಳೊಳಗೆ ನೀವು ಸರಿಪಡಿಸದೇ ಇದ್ದರೆ ಇವತ್ತು ನಿಮ್ಮ ಮೇಲೆ ನಾವು ಕಂಟೆಂಪ್ಟನ್ನು ಮೂವ್ ಮಾಡಬೇಕಾಗ್ತದೆ ಅಂತಕ್ಕಂಥ ತೀರ್ಮಾನಕ್ಕೆ ಅವರೇನು ಬರ್ತಾರೆ ಅಧ್ಯಕ್ಷರೇ. ಅದರ ಆಧಾರದ ಮೇಲೆ ಅಧ್ಯಕ್ಷರೇ ಅಲ್ಟಿಮೇಟ್ಲಿ ಅವರು 2012ರಲ್ಲಿದ್ದಂಥ ಸರ್ಕಾರ ಅಧ್ಯಕ್ಷರೇ ಸಭೆಯಲ್ಲಿ ತೀರ್ಮಾನ ತಗೊಂಡು ಕ್ಯಾಬಿನೆಟ್ನಲ್ಲಿಟ್ಟು 25/2/2012ರೊಳಗೆ ತೀರ್ಮಾನಕ್ಕೆ ಬರಲಿಕ್ಕೆ ಹೇಳ್ತಾರೆ.
25/2/2012. ಆಗ ಅಧ್ಯಕ್ಷರೇ ಅಷ್ಟರೊಳಗೇನಾಗುತ್ತೆ, ಈ ಡಿ ಸಿ ಹೊರಟೋಗಿರ್ತಾರೆ, ಟ್ರಾನ್ಸ್ಫರ್ ಆಗಿರ್ತಾರೆ ಅಧ್ಯಕ್ಷರೇ. ಈ ಡಿ ಸಿ ಹೋಗಿ ಮತ್ತೊಬ್ಬರು ಡಿ ಸಿ ಬಂದರು ಅಧ್ಯಕ್ಷರೇ. ಅವರು ಬಂದು ಅವರೇನು ಮಾಡ್ತಾರೆ, 14/3/12 ಇಲ್ಲೇನು 2012 ಫೆಬ್ರವರಿ ತಿಂಗಳಿನಲ್ಲಿ ಕ್ಯಾಬಿನೆಟ್ನಲ್ಲಿಟ್ಟು ತೀರ್ಮಾನ ಮಾಡಲಿಕ್ಕೆ ಹೇಳ್ತಾರೆ. ನೆಕ್ಸ್ಟು ಈಗ 2ನೇ ಡಿ ಸಿ ಏನು ಬರ್ತಾರಲ್ಲ, ಅವರು 3,74,00,000 ಇದ್ದಂಥದ್ದನ್ನು ಮೊದಲನೇ ಡಿ ಸಿ ಕೊಟ್ಟಂಥದ್ದನ್ನು 82,69,52,405 ರೂಪಾಯಿಗೆ ತಂದು ನಿಲ್ಲಿಸಿದ್ರು. ಅಲ್ಟಿಮೇಟ್ಲಿ ಈಗ ಅವರೇನು ಮಾಡ್ತಾರೆ, ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಮಾಜರ್ ವಿತ್ ಲೋಕಲ್ ವಿಲೇಜರ್ಸ್ ಅಂತ ಹೇಳಿ ಆ ಆಧಾರದ ಮೇಲೆ ತೀರ್ಮಾನಕ್ಕೆ ಬಂದರು ಈ ರೇಟು. ಈ 8 ತಿಂಗಳಲ್ಲಿ ಮೊದಲನೇ ಡಿ ಸಿ ಕೊಟ್ಟಂಥ ವರದಿ ಇದೆಯಲ್ಲ, ಆ ಮೊದಲನೇ ಡಿ ಸಿ ಕೊಟ್ಟಂಥ ವರದಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮುಂದೆ 7/7/2011 ರೆಕಮೆಂಡೇಶನ್ ಏನಾಗಿದೆ ಜಿಲ್ಲಾಧಿಕಾರಿಗಳಿಂದ, ಈ ಅಂತರದಲ್ಲಿ ಅಧ್ಯಕ್ಷರೇ ಏನೇನು ಯಾತಕ್ಕೋಸ್ಕರವಾಗಿ ಇದು ತಡ ಆಯಿತು ತೀರ್ಮಾನ ತಗೊಳ್ಳಿಕ್ಕೆ, ಇದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನಿತ್ತು, ಕಂದಾಯ ಸಚಿವರು ಇದು ನೋಟ್ ಮಾಡ್ಕೋಬೇಕು. ಸರ್ಕಾರ ಇದು ಬರೀ ಕೇವಲ ಇವತ್ತು ಚರ್ಚೆಗೆ ತಂದಿಲ್ಲ ಈ ವಿಷಯ. ಇದು ಇವತ್ತು ಯಾವುದಾದ್ರೂ ಒಂದು ರಿಟೈರ್ಡ್ ನಿಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಂದು ತನಿಖೆ ನಡೆಸ್ತಕ್ಕಂಥದ್ದಕ್ಕೆ ಒಂದು ನೀವು ನ್ಯಾಯಾಂಗ ತನಿಖೆ ಮಾಡಬೇಕಾಗ್ತದೆ, ಇದು ಏನೇ ನಡೆದಿದೆ ಅನ್ನೋದಕ್ಕೆ, ಅದಕ್ಕೆ ವಿಷಯ ತರ್ತಾ ಇರ್ತಕ್ಕಂಥದ್ದು. ಇಲ್ಲಿ 3 ಕೋಟಿಯಿಂದ 82 ಕೋಟಿ ಹೋಗ್ತದೆ ಅಧ್ಯಕ್ಷರೇ. ಅದರ ಮೇಲೆ ಅವ್ರು ಮತ್ತೆ ಕೋರ್ಟ್ಗೆ ಹೋಗಿರ್ತಾರೆ. ಅಷ್ಟರೊಳಗೆ ಇದ್ರ ಮಧ್ಯದಲ್ಲಿ ಏನಾಗುತ್ತೆ ಅಧ್ಯಕ್ಷರೇ, ಮತ್ತೆ 4ನೇ ಡಿ ಸಿ ಬಂದರು. ಆ 3ನೇ ಡಿ ಸಿ ಬಂದು ಅವರೇನು ಮಾಡ್ತಾರೆ, 3 ಕ್ಯಾಟಗರೈಸ್ ಮಾಡ್ತಾರೆ ಪ್ಯಾರಾಮೀಟರ್ಗಳು. ಅಗ್ರಿಕಲ್ಚರ್ ಗೈಡ್ಲೈನ್ಸ್ ಪ್ರಕಾರ 17 ಕೋಟಿ ಹಾಕ್ತಾರೆ. ಗೈಡ್ಲೈನ್ಸ್ ವ್ಯಾಲ್ಯೂ ಕನ್ವರ್ಟೆಡ್ ಡೆವಲಪ್ಡ್ ರೆಸಿಡೆನ್ಷಿಯಲ್ ಫ್ಲಾಟ್ ಅಂತ ಹೇಳಿ 93 ಕೋಟಿ ಹಾಕ್ತಾರೆ. ಬೇಸ್ಡ್ ಆನ್ 1,560 ಪರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 526 ಕೋಟಿ ಹಾಕಿ ಅದು 50% 289 ಕೋಟಿ ಕಟ್ಟಲಿ ಅಂತಕ್ಕಂಥದ್ದನ್ನು 3ನೇ ಡಿ ಸಿ ಕೊಟ್ಟರು. 11/6/14 ಬಂತು. ಆಮೇಲೆ 11/6/14 980 ಕೋಟಿ ಬಂತು ಅಧ್ಯಕ್ಷರೇ. ನಾನು ನಿನ್ನೆ ಹೇಳಿದ್ನಲ್ಲ, ಇಲ್ಲಿ ನಮ್ಮ ಕೇತನಹಳ್ಳಿ, ಶಾನ್ಭೋಗನಹಳ್ಳಿ, ಈಗಲ್ಟನ್ನು ಗಾಲ್ಫ್ ಕ್ಲಬ್ದು ಈಗಲ್ಟನ್ ಟೂರಿಸಮ್ನ ಎನ್ಕರೇಜ್ಮೆಂಟ್ ಕೊಡಬೇಕು ಅಂತೇಳಿ ಪ್ರತಿ ಬಜೆಟಲ್ಲಿ ನಾವು ದಿನ ಘೋಷಣೆ ಮಾಡ್ತೀವಿ. ಯಾವ ರೀತಿ ಟೂರಿಸಮ್ಗೆ ಎನ್ಕರೇಜ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಬಂಡವಾಳ ಹಾಕೋರು ಬರಬೇಕಲ್ಲ ಇಲ್ಲಿ ಈ ರೀತಿ ಆದಾಗ. ಅದಕ್ಕೆ ಎಚ್ಚರಿಸ್ತಕ್ಕಂಥದ್ದಕ್ಕೆ ಈ ವಿಷಯ ಟೂರಿಸಮ್ನ ಇಲಾಖೆಗೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಇದು ಏನೇನಾಗಿದೆ ಅಂತ ಹೇಳಿ. ಇಲ್ಲಿ ಅಧ್ಯಕ್ಷರೇ 980 ಹೇಳಿದೆ, 98,000 ರೂಪಾಯಿ ಬಿಲ್ಗೆ 980 ಕೋಟಿ ಹಾಕಿದ್ದು ಕಾರಣ ಪಾಪ ಕೇಳಿದ್ರು ಡಿ ಸಿ ಕರೆದವರು, ಏನು ಮಾಡ್ಬೋದು ಹೇಳು ಅಂತೇಳಿ. ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳಿದ್ರಂತೆ ಡಿ ಸಿ. ರೇಟ್ ಹಾಕೋದಕ್ಕೆ ಇದಕ್ಕೆ ಫಿಕ್ಸ್ ಮಾಡೋದಕ್ಕೆ ಸ್ಕೈ ಇಸ್ ದ ಲಿಮಿಟ್ ಅಂದಂತೆ ಡಿ ಸಿ. ಆಗ ಸ್ಕೈ ಇಸ್ ದ ಲಿಮಿಟ್ 98,000ಕ್ಕೆ 980 ಕೋಟಿ ಫಿಕ್ಸ್ ಮಾಡ್ಕೊಂಡ್ರು. ಎಲ್ಲಾದರೂ ದೇಶದಲ್ಲಿ ನೋಡೋಕ್ಕೆ ಸಾಧ್ಯ, ಈ ಥರದೊಂದು ತೀರ್ಮಾನ ಆಗೋಕ್ಕೆ ಸಾಧ್ಯ ಇದೆಯಾ? 980 ಕೋಟಿ. ಅದರಿಂದಲೇ ಇವತ್ತು ಅಧ್ಯಕ್ಷರೇ ಈ ವಿಷಯ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತು ಟೂರಿಸಂ ಇಲಾಖೆಯಲ್ಲಿ ನೀವು ಒಂದು ಕಡೆ ಟೂರಿಸಮ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತೀರಿ, ಇನ್ನೊಂದು ಕಡೆ ಇಲ್ಲಿ ಏನಾಗ್ತಾ ಇದೆ ಟೂರಿಸಮ್ಗೆ ಸಂಬಂಧಪಟ್ಟದ್ದು. ಆ ಹಿನ್ನೆಲೆಯಲ್ಲಿ ಅಧ್ಯಕ್ಷರೇ ಅಲ್ಟಿಮೇಟ್ಲಿ ಏನಾಯಿತು, 2004 ರೇಟ್ಗಳು ನಿಗದಿ ಆಯ್ತಲ್ಲ, ಇದರ ಮೇಲೆ ಅಧ್ಯಕ್ಷರೇ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಕೊಟ್ಟರು. ಯಾವ 28 ಎಕರೆ ಭೂಮಿನ ನೀವು ವಾಪಸ್ ತಗೋಬೇಕು ಅಂತ ಹೇಳಿದ್ದೇವೆ, ಇನ್ನು 77 ಎಕರೆಗೆ ರೇಟ್ ಫಿಕ್ಸ್ ಮಾಡಲಿಕ್ಕೆ ಹೇಳಿದ್ವು. ಅದಕ್ಕೆ ಆಗ ಏನು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಹೇಳೋದಲ್ಲ, ಅದು ರಾಜ್ಯ ಸರ್ಕಾರದ ಅಡ್ವೊಕೇಟ್ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಮುಂದೆ, ನೀವು 28 ಎಕರೆ ವಶಪಡಿಸ್ಕೊಳ್ಳಿಕ್ಕೆ ಒಂದು ನಮಗೆ ಆದೇಶ ಮಾಡಿ, ರೇಟ್ ನಿಗದಿ ಮಾಡಲಿಕ್ಕೆ ಈ 3 ಕೋಟಿಯಿಂದ 980 ಕೋಟಿ ಇದೆಯಲ್ಲ, ಇದನ್ನು ನಿಗದಿ ಮಾಡಲಿಕ್ಕೆ ಸಬ್ ಕಮಿಟಿಗೆ ನೀವು ಪರ್ಮಿಷನ್ ಕೊಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸಬ್ ಕಮಿಟಿಗೆ ಅಧ್ಯಕ್ಷರೇ. ಇಲ್ಲಿ ಅದರ ಮೇಲೆ 16/1/2014 ಅಧ್ಯಕ್ಷರೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತಾರೆ. ದ ಪ್ರಪೋಸ್ಡ್ ಕಂಪನಿ ಶುಡ್ ರಿಟರ್ನ್ 28.33 acres
of land to the state government as per the order of the Honorable Supreme Court dated 6/9/2011. Subsequently, the Cabinet Subcommittee of the state government should fix market value for the remaining 77.19 acres in accordance with law ಅಂತಕ್ಕಂಥದ್ದನ್ನು ಹೇಳಿದ್ರು. While fixing so, shall consider the statements given or to be given by the Deputy Commissioner, Principal Secretary of Revenue Department and the petitioner company, and the subcommittee shall allow the said petitioner to submit its claim personally ಎಂದರು. ಶೆಲ್ ಅಂತಕ್ಕಂಥ ಪದ ಯೂಸ್ ಮಾಡಿದ್ದಾರೆ ಅಧ್ಯಕ್ಷರೇ. ಇದರ ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಮಾಡ್ಕೊಂಡ್ರು. ಅವತ್ತಿನ ಕಂದಾಯ ಸಚಿವರು ಅಧ್ಯಕ್ಷರೇ ಕ್ಯಾಬಿನೆಟ್ ಸಬ್ ಕಮಿಟಿಯ ಚೇರ್ಮನ್ನು ಅವರ ಜೊತೆಯಲ್ಲಿ ಅಧ್ಯಕ್ಷರೇ ಅಂದಿನ ಕಾನೂನು ಸಚಿವರು ಆ ಕಮಿಟಿಲಿದ್ದಾರೆ. ಅಲ್ಲಿಂದ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ಟೂರಿಸಂ ಮಿನಿಸ್ಟ್ರು ದೇಶಪಾಂಡೆ ಅವರು ಸಹ ಆ ಕಮಿಟಿಲಿದ್ದರು. ಅಲ್ಲಿಂದ SR ಪಾಟೀಲ್ರು, ರಾಮಲಿಂಗ ರೆಡ್ಡಿ ಅವರು, ವಿನಯ್ ಕುಮಾರ್ ಸೊರಕೆ, 15 ಜನ ಸಬ್ ಕಮಿಟಿ ರಚನೆ ಆಯಿತು ಅಧ್ಯಕ್ಷರೇ. ಈ ಸಬ್ ಕಮಿಟಿ ಮೊದಲನೇ ಸಭೆ 21/1/2015 ಕರೀತಾರೆ ಅಧ್ಯಕ್ಷರೇ. ಇಲ್ಲಿ 16/1/2014 ಕೋರ್ಟ್ ಅಂತ ಆದೇಶ, ಸುಪ್ರೀಂ ಕೋರ್ಟು. ಸಬ್ ಕಮಿಟಿ ಮೀಟಿಂಗ್ ಆಗೋದು 21/1/2015 ಸಬ್ ಕಮಿಟಿ 1 ವರ್ಷ ಆದಮೇಲೆ. ಅಧ್ಯಕ್ಷರೇ, ಇಲ್ಲಿ ಸಬ್ ಕಮಿಟಿನಲ್ಲಿ ತೀರ್ಮಾನ ಆಮೇಲೆ ಹೇಳ್ತೀನಿ. ಇಲ್ಲೇನಾಗುತ್ತೆ ಅಧ್ಯಕ್ಷರೇ, 12/9/2014 ನಿಮ್ಮ ಲಾ ಡಿಪಾರ್ಟ್ಮೆಂಟಿಂದ, ಲಾ ಸೆಕ್ರೆಟರಿಯಿಂದ ಒಂದು ಒಪಿನಿಯನ್ ತಗೋತಾರೆ ಅಧ್ಯಕ್ಷರೇ. ಆ ಒಪಿನಿಯನ್ನಲ್ಲಿ ನಾನು ಎಲ್ಲ ವಿಷಯ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ಇಂಪಾರ್ಟೆಂಟ್ ಜಿಸ್ಟ್ ಮಾತ್ರ ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ದ ಪ್ರೆಸೆಂಟ್ ಡೆಪ್ಯೂಟಿ ಕಮಿಷನರ್ and the other former deputy commissioners have determined the market value on the basis of value of developed plots and on square feet basis, that too taking into consideration the guidance market value during the year 2012, 13 and 14, which is not permissible, and the subcommittee of the cabinet has to take a decision about the market value taking into consideration the valuation done by the Deputy Commissioner Sri Chakravarti Mohan. These being the contention, the crucial and important points which require to be considered are the year which is relevant for determination of market value, whether the cabinet subcommittee is required to determine the market value only on the basis of valuation done by the Deputy Commissioner Chakravarti Mohan, or is at liberty to determine the market value separately, and whether the cabinet has accepted the report of the Deputy Commissioner Sri Chakravarti Mohan. ಈ ಪಾಯಿಂಟ್ನ ಕೇಳಿ ಅಧ್ಯಕ್ಷರೇ. ಆಮೇಲೆ ಅವರು ಹೇಳ್ತಾರೆ, ಇಲ್ಲಿ ಲಾ ಸೆಕ್ರೆಟರಿ ಅವರ ಒಪಿನಿಯನ್ನು, ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಇಶ್ಯೂಡ್ ದೀಸ್ ಡೈರೆಕ್ಷನ್ಸ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದ ಕಂಟೆಂಟ್. ಇಲ್ಲಿ ಯಾವ ಕನ್ಸಿಡರೇಷನ್ ಅಂದ್ರೆ ಅಧ್ಯಕ್ಷರೇ, ದ ಆರ್ಡರ್ ಡೇಟೆಡ್ 3/3/2011 passed in civil appeal number 5181/2003 contained the directions to extinguish the public rights in respect of 10 acres 22 guntas B Port Karab land to recover the market value, to regularize A Port Karab land at market rate, and to recover the actual market value to be determined by the Deputy Commissioner, to convey the land to the appellant as stated by the state government in the affidavit dated 4/9/2010. ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ, ರೆವಿನ್ಯೂ ಸೆಕ್ರೆಟರಿ ಅವರು ಸುಪ್ರೀಂ ಕೋರ್ಟ್ ಮುಂದೆ 4/9/2010 ಅಫಿಡವಿಟ್ ಹಾಕಿದ್ರು. ಅದನ್ನು ಬೇಸಾಗಿಟ್ಕೋತೀರಾ ಅಂತಕ್ಕಂಥದ್ದು. ದ ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಇಶ್ಯೂಡ್ ದೀಸ್ ಡೈರೆಕ್ಷನ್ಸ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದ ಕಂಟೆಂಟ್ಸ್ ಆಫ್ ಪ್ಯಾರಾ ಆಫ್ ದ ಅಫಿಡವಿಟ್ ಡೇಟೆಡ್ 4th September 2010 filed by the then Principal Secretary to the Government, Revenue Department. It is relevant to note that the order is dated 3/3/2011. Therefore, the market value of the land will have to be determined taking into consideration the market value in respect of A Port Karab, B Port Karab and Gomala.
in order to ascertain whether the subcommittee of the cabinet is bound to consider only the report of the Deputy Commissioner Sri Chakravarti Mohan, it is necessary to refer to the subsequent orders, including the final order passed by the Apex Court and the decision of the cabinet. The order dated 6/9/2011 passed in the said civil appeal is to be following effect. In view of the above, we permit the appellant to submit a representation offering to pay the value 77.19 acres of land and surrender the excess 28.3 acres land to the Revenue Secretary Government of Karnataka to enable the state government to take appropriate decision. ಆಯ್ತು ಅಧ್ಯಕ್ಷರೇ, ಇದೆಲ್ಲ ಆದಮೇಲೆ ಅಧ್ಯಕ್ಷರೇ ಇಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡ್ರು. ದ ಫ್ಯಾಕ್ಟ್ ದಟ್ ದ ಕ್ಯಾಬಿನೆಟ್ ಹ್ಯಾಡ್ ನಾಟ್ ಅಕಾರ್ಡೆಡ್ approval for grant of land for the amount determined by the Deputy Commissioner, Ramnagar district is clear from GO dated 25/2/2012, which is subsequent to the decision of the Cabinet dated 17/2/2012. In the said order, it is stated that the Deputy Commissioner Ramnagar shall determine the market value of the above land as per rules and shall intimate the same to the Messrs. Chamundeshwari Buildtech by 5/3/2012. ಅಧ್ಯಕ್ಷರೇ, ಆಫ್ಟರ್ ದ ಸೆಡ್ ಆರ್ಡರ್ ದ ಡೆಪ್ಯೂಟಿ ಕಮಿಷನರ್ ರಾಮನಗರ್ ಈಗ 2ನೇ DC ಬಂದ್ಬಿಟ್ಟಿದ್ರು. ಅವರೇನು ಮಾಡಿದ್ರು ಅಧ್ಯಕ್ಷರೇ, ಆಸ್ ಡಿಟರ್ಮಿನ್ ದ ಮಾರ್ಕೆಟ್ ವ್ಯಾಲ್ಯೂ 71.16 acres 82,69,52,000 ಇಲ್ಲಿಗೆ ತಂದರು ಅಧ್ಯಕ್ಷರೇ. 82 lakhs ಇವರು 2ನೇ ಕಮಿಷನರ್ ಅಧ್ಯಕ್ಷರೇ. ದೇರ್ ಫೋರ್ ಇಟ್ ಗೋಸ್ ಟು ಶೋ ದಟ್ ಮಾರ್ಕೆಟ್ ವ್ಯಾಲ್ಯೂ ಇಸ್ ಡಿಟರ್ಮಿನ್ಡ್ ಡ್ಯೂರಿಂಗ್ 2012. As mentioned supra, having regard to the order dated 3/3/2011, passed in civil appeal referred to above, market value shall be decided as on 3/3/2011. ಇದು ಲಾ ಸೆಕ್ರೆಟರಿ ಕೊಟ್ಟಿರ್ತಕ್ಕಂಥ ಒಪಿನಿಯನ್ ಅಧ್ಯಕ್ಷರೇ. Or during the year 2010 and 2011 and not during the year 2012 or 13 or 14. The valuation report of the present Deputy Commissioner dated 11/6/2014 is at pages 679 and to 671. This valuation report cannot be considered for the reason that market value of large tract of land 77.1 acres is determined on square feet basis, that too taking into consideration the highest market rate of 2,904 per square feet. Sky is the limit ಅಂತ ಹೇಳಿದ್ರಲ್ಲ ಅವತ್ತು 98,000 ಬಿಲ್ಗೆ, ಅದಕ್ಕೆ 2,900 ಕೋಟಿ ಅಂತಕ್ಕಂಥ 2,900 ರೂಪಾಯಿ ಫಿಕ್ಸ್ ಮಾಡ್ಕೊಂಡ್ರು. ಟು ಕನ್ಸಿಡರ್ ದ ಹೈಯೆಸ್ಟ್ ಮಾರ್ಕೆಟ್ ರೇಟ್ ಡ್ಯೂರಿಂಗ್ ದ ಇಯರ್ 2013-14 ಆ್ಯಂಡ್ ದಟ್ ಔಟ್ ಆಫ್ 77.19 acres 53 acres ಇದೆಲ್ಲ ಹೇಳ್ಕೊಂಡು ಹೋಗ್ತಾರೆ ಅಧ್ಯಕ್ಷರೇ. ಇಲ್ಲಿ ವಿಚ್ ಡೆವಲಪ್ಡ್ ದೇರ್ ಫಾರ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ 77.19 acres would be the value which would have been fetched if the lands categorized as Gomala and A and B Port Karap lands were sold by the government. Adhyakshare, as mentioned supra, Messrs. Chamundeshwari Buildtech Private Limited has requested the government to transfer 77 acres 19 guntas of land for the price of 7,49 lakhs determined by the Deputy Commissioner Chakravarti Mohan. It is their contention in view of the order of Apex Court dated 3/3/2011. The Cabinet Subcommittee has to determine the market value only on the basis of the report of the Deputy Commissioner dated 7/7/2011, and there is no scope for determination of market value on the basis of subsequent reports of the Deputy Commissioner Ramnagar District dated 14/3/2012, 13 and 14 and 11/6/2014. ಇದೆಲ್ಲ ಹೇಳಿ ಅಧ್ಯಕ್ಷರೇ, ಇಲ್ಲಿ having regard to the request and contention, it is necessary to ascertain whether the subcommittee of the Cabinet is bound by the report of the DC dated 7/7/2011 or is liberty to determine the market value not only on the report of the DC dated 7/7/2011 but also on the basis of the other materials. In order to discuss this point, it is necessary to notice the final order dated 16/1/2014, the Apex Court of the Apex Court in Civil Appeal number 5181/2003, para 3 nalli adhyakshare. After the matter was heard for some time, we are of the view that in pursuance of the order passed by this court on 6th September 2011, the matter can be closed by passing the following orders.
as stated by Mr. Patil, learned senior counsel, appearing for the state of Karnataka. A subcommittee of the cabinet of the government Karnataka will thereafter decide the market rate for the remaining land in accordance with law. This will be done after considering the report of the deputy commissioner, report of the secretary, as well as the statements filed or to be filed by the appellant. The subcommittee will offer a personal hearing to the appellant. The appellant shall pay to the government of Karnataka the amount fixed by the cabinet subcommittee within 4 months from the communication of the decision of the cabinet subcommittee. ಇದು ಅಧ್ಯಕ್ಷರೇ, ಇವರ ನಮ್ಮ ರಾಜ್ಯ ಸರ್ಕಾರದ ಲರ್ನೆಡ್ ಸೀನಿಯರ್ ಕೌನ್ಸಿಲೇ ಪ್ರೆಸೆಂಟ್ ಮಾಡಿದಂಥದ್ದನ್ನು ಅವ್ರು ಏನು ಎಕ್ಸ್ಪ್ಲೈನ್ ಮಾಡಿದ್ರೆ ಅಧ್ಯಕ್ಷರೇ, ಅದನ್ನು ತಗೊಂಡು ಗಣನೆಗೆ ಅಧ್ಯಕ್ಷರೇ ಇಲ್ಲಿ ಅಲ್ಟಿಮೇಟ್ಲಿ ಇಲ್ಲಿ ಅಧ್ಯಕ್ಷರೇ, ದ ಮಾರ್ಕೆಟ್ ವ್ಯಾಲ್ಯೂ taking into the consideration guidance value fixed for the year 2010-11 in respect of lands certain villages ಎಲ್ಲ ಹೇಳ್ಕೊಂಡು ಹೋಗಿದ್ದಾರೆ ಅಧ್ಯಕ್ಷರೇ. It is pertinent to note that the second deputy commissioner Kumaraswamy IAS has determined the market value 82 crore 69 lakhs 52,000. It includes conversion charge and podi charge and issue ತಿಳುವಳಿಕೆ ಪತ್ರ ಇದೆಲ್ಲ ಹೇಳ್ಕೊಂಡು ಹೋದ್ರು ಅಧ್ಯಕ್ಷರೇ. ಅಲ್ಟಿಮೇಟ್ಲಿ Apex Court determines a market value taking into consideration the guidance value or the market value for the period of after 3/3/2011 not proper. It is also very pertinent to note that the AD file contains a copy of the letter dated 29/8/2011 from the Deputy Commissioner IAS Kumaraswamy addressed to the Secretary. ಮಾರುಕಟ್ಟೆ ಮೌಲ್ಯದ 50ರಷ್ಟು ಪಾವತಿಸಿಕೊಂಡು ಮಂಜೂರು ಮಾಡಲು ಶಿಫಾರಸು ಮಾಡಲಾಗಿರುತ್ತದೆ. ಆದರೆ ಸದರಿ ಚಾಮುಂಡೇಶ್ವರಿ ಬಿಲ್ಡ್ ಸಂಸ್ಥೆಯ ಖಾಸಗಿ ಸಂಸ್ಥೆಯಾಗಿರುವುದರಿಂದ ಬೆಲೆಯಲ್ಲಿ ವಿನಾಯಿತಿ ನೀಡಲು ಅವಕಾಶವಿರುವುದಿಲ್ಲ. ಜಮೀನುಗಳ ಬೆಲೆಯನ್ನು ಪ್ರಸ್ತುತ ಮಾರ್ಗಸೂಚಿ ಬೆಲೆಯಂತೆ ನಿಗದಿಪಡಿಸಲಾಗಿರುತ್ತದೆ ಅಂತ ಇವರು ಕೊಟ್ಟರು ಅಧ್ಯಕ್ಷರೇ. ಅಲ್ಟಿಮೇಟ್ಲಿ ಇದೇನಾಗುತ್ತೆ ಅಧ್ಯಕ್ಷರೇ, as mentioned supra, the orders of the Honorable Supreme Court are also silent with regard to the year period which shall be considered for determining the market value, but the direction to grant the land to the said private company collecting market value is contained in the order dated 3/3/2011. Therefore, it would be proper and appropriate to determine the market value of the land to be granted as on 3/3/2011. Considering the lands to be granted as situated within the limits of the so-so villages on the basis of guidance value or genuine sale instances, whichever is higher. Adhyakshare, it is pertinent to observe that there is a lot of difference in the market value determined by 5 deputy commissioners of Ramnagara district, and they have not determined the market value during the relevant year. Therefore, it has become difficult to express the views as to whether 77.19 acres of land can be granted to Mr. Chamundeshwari Build Tech Private Limited for rupees 7 crore 49 lakh 75,000 estimated by the Deputy Commissioner Sri Chakravarti Mohan. His proposal recommendation to grant the land at 50% of the total value determined by him does not appear to be a proper proposal, because 77.19 acres are not granted by the government. On the other hand, this area is unauthorizedly occupied or encroached upon by Mr. Chamundeshwari Build Tech. Hence, the question of granting the land at 50% of the total value does not arise. ಇದನ್ನು ಹೇಳಿ ಅಧ್ಯಕ್ಷರೇ. ಆಮೇಲೆ ಅಲ್ಟಿಮೇಟ್ಲಿ ಅವರು ಏನು ಹೇಳಿದ್ರು, hence the proper course is to return the file to RD with a request to the Principal Secretary to obtain a fresh valuation report about the market value of the land to be conveyed to Messrs. Chamundeshwari Build Tech Private Limited as on 3/3/2011 on the basis of guidance value or genuine sale instances, whichever is higher, as early as possible, and to submit the report of the Deputy Commissioner Ramnagara to the subcommittee of Cabinet. Along with this report, further it is clarified that after obtaining the valuation report from the Deputy Commissioner Ramnagara, a copy of the report may be furnished to Messrs. Chamundeshwari Build Tech Private Limited. Objection: any may be called for other, and thereafter
The subcommittee of the cabinet may determine the market value payable in respect of the land conveyed ಅಂತಕ್ಕಂಥದ್ದು ಒಂದು ಲಾ ಸೆಕ್ರೆಟರಿ ಅಡಿಷನಲ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಲಾ ಇವರು ಕೊಟ್ಟರು ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ ಇದರ ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಆಯಿತು 21/1/2015 ಅಧ್ಯಕ್ಷರೇ. ಆ ಸಬ್ ಕಮಿಟಿನಲ್ಲಿ ಅಧ್ಯಕ್ಷರೇ ಇಲ್ಲಿ ಅಲ್ಟಿಮೇಟ್ಲಿ ಒಂದು ಲಾ ಡಿಪಾರ್ಟ್ಮೆಂಟ್ ಏನು ಒಪಿನಿಯನ್ ತಗೊಂಡಿದ್ರು ಚರ್ಚೆ ಆಗುತ್ತೆ ಅಧ್ಯಕ್ಷರೇ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನ ಸಭೆಯಲ್ಲಿ ತೀರ್ಮಾನಿಸಿದಂತೆ ಕಾನೂನು ಇಲಾಖೆಯು ವರದಿ ಸಲ್ಲಿಸಿದ್ದು, ಸದರಿ ವರದಿಯಲ್ಲಿ ಘನ ಸರ್ವೋಚ್ಚ ನ್ಯಾಯಾಲಯವು ಯಾವ ಅವಧಿಗೆ ಸಂಬಂಧಿಸಿದ ಮಾರುಕಟ್ಟೆ ಬೆಲೆಯನ್ನು ಪರಿಗಣಿಸಬೇಕೆಂಬ ವಿಷಯದ ಬಗ್ಗೆ ಮೌನವಾಗಿದ್ದರೂ ಇದೇ ಘನ ನ್ಯಾಯಾಲಯದ ದಿನಾಂಕ 3/3/2011 ಆದೇಶದಲ್ಲಿರುವಂತೆ 3/3/2011 ಚಾಲ್ತಿಯಲ್ಲಿದ್ದ ಮಾರುಕಟ್ಟೆ ಬೆಲೆಯನ್ನು ನಿಗದಿಪಡಿಸಬೇಕೆಂದು ಆದೇಶಿಸಲಾಗಿದೆ. ಆದ್ದರಿಂದ ದಿನಾಂಕ 3/3/11 ಇದ್ದ ಬೆಲೆಯನ್ನು ಮಾರುಕಟ್ಟೆ ಬೆಲೆ ಎಂದು ಪರಿಗಣಿಸುವುದು ಸೂಕ್ತವೆಂದು 4/9/10 ಅಂದಿನ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಸಲ್ಲಿಸಿದ್ದ ಪ್ರಮಾಣ ಪತ್ರವನ್ನು ಪರಿಗಣಿಸಿ ಘನ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 3/3/11 ಆದೇಶ ನೀಡಿದೆಯಾದ್ದರಿಂದ ದಿನಾಂಕ 3/3/11 ಮಾರುಕಟ್ಟೆ ಬೆಲೆಯನ್ನು ನಿಗದಿಪಡಿಸಬೇಕಾಗುತ್ತದೆಂದು ಇಂದಿನ ಜಿಲ್ಲಾಧಿಕಾರಿಗಳು ಮಾರುಕಟ್ಟೆ ಬೆಲೆಯನ್ನು ಚದರಡಿಗಳ ಲೆಕ್ಕದಲ್ಲಿ ನಿಗದಿಪಡಿಸುವುದು ಸರಿಯಲ್ಲವೆಂದು, ಸಣ್ಣ ಹಿಡುವಳಿಗಳಿಗೆ ನಿಗದಿಪಡಿಸುವ ರೀತಿಯಲ್ಲಿ ಹೆಚ್ಚಿನ ವಿಸ್ತೀರ್ಣಕ್ಕೆ ಬೆಲೆ ನಿಗದಿಪಡಿಸುವುದು ಸರಿಯಲ್ಲವೆಂದು ಅಭಿಪ್ರಾಯ ನೀಡಿರುತ್ತಾರೆ. ಸದರಿ ವಿಷಯದಲ್ಲಿ ಮಾರುಕಟ್ಟೆ ಬೆಲೆಯನ್ನು ಸಚಿವ ಸಂಪುಟದ ಉಪಸಮಿತಿ ತೀರ್ಮಾನಿಸಬೇಕೆಂದು ಸಚಿವ ನ್ಯಾಯಾಲಯವು ಆದೇಶಿಸಿದ್ದು ಸಚಿವ ಸಂಪುಟದ ಮುಂದೆ ತರುವ ಅವಶ್ಯಕತೆ ಇರುವುದಿಲ್ಲ. ಲಾ ಸೆಕ್ರೆಟರಿ ಕೊಟ್ಟಿರ್ತಕ್ಕಂಥ ಲಾ ಡಿಪಾರ್ಟ್ಮೆಂಟರು ಸಚಿವ ಸಂಪುಟದ ಮುಂದೆ ತರಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ ಮೇಲ್ಕಂಡ ಎಲ್ಲ ವಿಷಯಗಳನ್ನು ಕುಲಂಕುಷವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಹಾಜರಿದ್ದ ಮಾನ್ಯ ಕಾನೂನು ಸಚಿವರು ದಿನಾಂಕ 7/7/2011 ಇಲ್ಲಿಯವರೆಗೆ ರಾಮನಗರ ಜಿಲ್ಲಾಧಿಕಾರಿಗಳು ವಿವಿಧ ಅವಧಿಗಳಲ್ಲಿ ನೀಡಿರುವ ಮಾರುಕಟ್ಟೆ ಬೆಲೆಯ ವರದಿ ಕಡತದಲ್ಲಿ ಲಭ್ಯವಿರುವುದರಿಂದ ಮತ್ತೊಮ್ಮೆ ಮೌಲ್ಯದ ವರದಿಯನ್ನು ಪಡೆದುಕೊಳ್ಳುವ ಪ್ರಶ್ನೆ ಉದ್ಭವಿಸುವುದಿಲ್ಲವೆಂದು, ಆದರೆ ಘನ ಸರ್ವೋಚ್ಚ ನ್ಯಾಯಾಲಯದ ಆದೇಶ ದಿನಾಂಕ 3/3/11 ಮತ್ತು 6/9/11 ಸಚಿವ ಸಂಪುಟವು ದಿನಾಂಕ 17/2/12 ಚರ್ಚಿಸಿ ತೆಗೆದುಕೊಂಡ ತೀರ್ಮಾನದಂತೆ ಅವತ್ತಿನ ಲಾ ಮಿನಿಸ್ಟ್ರು ಇದೆಲ್ಲ ಹೇಳಿ 17/2/12 ಚಾಲ್ತಿಯಲ್ಲಿದ್ದ ಮಾರುಕಟ್ಟೆ ಬೆಲೆಯನ್ನು ನಿಗದಿಪಡಿಸುವುದು ಸೂಕ್ತವೆಂದು ಅಭಿಪ್ರಾಯ ನೀಡಿರುತ್ತಾರೆ. ಇದೆಲ್ಲ ಆದಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡ್ರು. ಏನು ಮೊದಲನೇ DC 7 ಕೋಟಿ ಏನು ಫಿಕ್ಸ್ ಮಾಡಿದ್ರು 3 ಕೋಟಿ ಚಿಲ್ಲರೆ, ಅದಕ್ಕೆ ಅವರು 17/2/12 ಮಾರುಕಟ್ಟೆ ಬೆಲೆಯನ್ನು ನಿಗದಿಪಡಿಸುವುದು ಅಥವಾ ವಿಧಿಸುವುದು ಸೂಕ್ತವಾಗಿರುತ್ತದೆ, ಅಥವಾ 7/7/11 ಚಾಲ್ತಿಯಲ್ಲಿದ್ದ ಮಾರುಕಟ್ಟೆ ಬೆಲೆಗಿಂತ 65% ಹೆಚ್ಚಳ ಮಾಡಿ ಮಾರುಕಟ್ಟೆ ಬೆಲೆಯನ್ನು ನಿಗದಿಪಡಿಸುವುದು. ಅಂದರೆ 7,49,00,000 65% ಹೆಚ್ಚಳ ಎಂದರೆ 12,35,85,000. ಇದರ ಜೊತೆಗೆ ಜಿಲ್ಲಾಧಿಕಾರಿಗಳು ಹೆಚ್ಚುವರಿಯಾಗಿ ಭೂ ಪರಿವರ್ತನಾ ಶುಲ್ಕವನ್ನು ಸಹ ಸಂಸ್ಥೆಯಿಂದ ವಸೂಲಿ ಮಾಡಲು ಕ್ರಮ ಕೈಗೊಳ್ಳಬಹುದಾಗಿದೆ ಎಂದು ಸಭೆ ನಿರ್ಣಯಿಸಿತು. ಈ ಮೇಲ್ಕಂಡ ಎಲ್ಲ ವಿಷಯಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ತೀರ್ಮಾನಿಸಲಾಯಿತು. 28 ಎಕರೆ ಲ್ಯಾಂಡ್ ಏನಿದೆ ಅದನ್ನು ವಶಪಡಿಸ್ಕೊಂಡು ಸರ್ಕಾರ ಬೇಲಿ ಹಾಕೊಳ್ಳಿ ಅಂತಕ್ಕಂಥದ್ದು ಸಬ್ ಕಮಿಟಿಯವರು ತೀರ್ಮಾನ ತಗೊಂಡಿದ್ದು. ಅದಾದ ಮೇಲೆ 77 ಎಕರೆಗೆ ಏನು 65% ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಒಂದು ಬೆಲೆ ನಿಗದಿ ಮಾಡಿ 12,35,85,000 ರೂಪಾಯಿನ ನಿಗದಿ ಮಾಡಿದ್ರು. ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಹಣ ಕಟ್ಟಿಸ್ಕೊಂಡು ಭೂ ಕಂದಾಯ ನಿಯಮಾವಳಿಗಳಂತೆ ಮಂಜೂರು ಮಾಡೋದು. ಭೂ ಪರಿವರ್ತನಾ ಹೆಚ್ಚಿನ ಹಣವನ್ನು ಏನು ಹೆಚ್ಚುವರಿ ಹಣವನ್ನು ಫಿಕ್ಸ್ ಮಾಡತಕ್ಕಂಥದ್ದು ಮತ್ತು ಗಾಲ್ಫ್ ಉದ್ದೇಶಕ್ಕಾಗಿ ಬಳಸುತ್ತಿರುವ ಸದರಿ 77 ಎಕರೆ 19 ಗುಂಟೆ ಪ್ರದೇಶವನ್ನು ಗಾಲ್ಫ್ ಉದ್ದೇಶಕ್ಕಾಗಿಯೇ ಬಳಸತಕ್ಕದ್ದು. ಒಂದು ವೇಳೆ ಬೇರೆ ಉದ್ದೇಶಕ್ಕೆ ಬಳಸಿರುವುದು ಕಂಡು ಬಂದರೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಎಂದು ಸಂಸ್ಥೆಗೆ ತಿಳಿಸುವುದು ಅಂತಕ್ಕಂಥ ತೀರ್ಮಾನ ಮಾಡ್ಕೊಂಡ್ರು. ಆದರೆ ಈ ತೀರ್ಮಾನ ಆದಮೇಲೆ ಅಧ್ಯಕ್ಷರೇ ಆದರೂ ಸಹ ಇಂಪ್ಲಿಮೆಂಟ್ ಆಗಲಿಲ್ಲ. ಈ ತೀರ್ಮಾನ ಆದಮೇಲೂ ಅದರ ಮೇಲೆ ಮತ್ತೆ ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಅವತ್ತು ಅಷ್ಟರೊಳಗೆ ಈ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರೊಳಗೆ ಮತ್ತೆ ಅವರು ಮತ್ತೆ ಕ್ಯಾಬಿನೆಟ್ ಚೇಂಜ್ ಆಯಿತು, ಕಂದಾಯ ಸಚಿವರು ಚೇಂಜ್ ಆದರು. ಆಗ ಇನ್ನೊಬ್ಬರು ಕಂದಾಯ ಸಚಿವರು ಬಂದರು. ಆಗ ಸುಪ್ರೀಂ ಕೋರ್ಟ್ ಮುಂದೆ ಹಿಂದಿನ
ಕಂದಾಯ ಸಚಿವರು ಅವರೊಂದು ಅಫಿಡವಿಟ್ ಹಾಕಿದ್ರು, ಹಾಲಿ ಚೀಫ್ ಸೆಕ್ರೆಟರಿ ಅವರು ಅವರೊಂದು ಅಫಿಡವಿಟ್ ಹಾಕಿದ್ರು. ಅವ್ರು ಹೇಳಿದ್ರು ಆ ಅಫಿಡವಿಟ್ನಲ್ಲಿ, ಅವತ್ತಿನ ಕಂದಾಯ ಸಚಿವರು ಹೇಳ್ತಾರೆ, ಅಲ್ಟಿಮೇಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಗೌರ್ಮೆಂಟ್ ಹ್ಯಾಡ್ ಗ್ರಾಂಟೆಡ್ ದ ಲ್ಯಾಂಡ್ ಫಾರ್ ಗಾಲ್ಫ್ ಕೋರ್ಸ್ purpose and keeping this in mind, the subcommittee decided to make it a conditional grant that in future, if it is observed that the land so granted for the purpose of golf course, if used for any other purpose, shall be confiscated back to the government. ಇದೆಲ್ಲ ಮಾಡಿದ್ದೀವಿ. ಅದರ ಜೊತೆಗೆ ಫೈಲ್ ಹ್ಯಾಸ್ ಬಿನ್ ಕ್ಲೋಸ್ಡ್ ಆ್ಯಂಡ್ ಸೆಂಟ್ ಬ್ಯಾಕ್ ಟು ದ, ಇಲ್ಲಿ ಚೇಂಜಸ್ ಫ್ರಮ್ ಇಟ್ಸ್ ಅರ್ಲಿಯರ್ ಒಪಿನಿಯನ್ ಗಿವನ್ ಇನ್ 12/9/2014. File has been closed and sent back to the office of the Principal Secretary, Revenue Department with specific direction as stated below, to issue a notification with regards to an extent of land measuring 28 acres, 33 guntas held by Chamundeshwari Built Tech Private Limited that has already been taken back in possession by the government. To issue notice to the petitioner company to make the payment 12,35,85,000 higher by 65% of 7,49 lakhs for an extent of 77 acres 19 guntas, which is arrived as per the market value prevailing on 3/3/2011, and to collect the same. As per the report of the Deputy Commissioner, the land has to be transferred to the petitioner company with a condition that the aforesaid land has to be used solely for the purpose of the golf only. ಅಧ್ಯಕ್ಷರೇ, ಇದು ಅಫಿಡವಿಟ್ನ ಹಿಂದೆ ಇದ್ದಂಥ ಕಂದಾಯ ಸಚಿವರು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ರು. Further, it is respectfully submitted to this honorable court that I am no longer serving as revenue minister or chairman of the subcommittee to cabinet. As submitted, above decision has already been communicated to the administrative department, principal secretary, revenue department. Therefore, it is respectfully prayed that this honorable court may be pleased to dismiss the present contempt petition against the answering respondent. ಇದು ಅಧ್ಯಕ್ಷರೇ, ಇವರು ಬರೀ ಅಧಿಕಾರಿ ಮಟ್ಟದ್ದು 4 ರೇಟ್ ಫಿಕ್ಸ್ ಆಗಿದ್ದಷ್ಟೇ ಅಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ 4 ರೇಟ್ ಫಿಕ್ಸ್ ಮಾಡಿದ್ದಷ್ಟೇ ಅಲ್ಲ, ನಿಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಒಳಗೂ ಹೇಗೆ ನಡೆದೋಯ್ತು. ಮೊದಲನೇ ಕ್ಯಾಬಿನೆಟ್ ಸಬ್ ಕಮಿಟಿ ಇದ್ದಂಥದ್ದು ಅವ್ರು ಕೊಟ್ಟರು 12 ಕೋಟಿ ಕಟ್ಟಿ ಅಂದರು. ಕೋರ್ಟ್ ಮುಂದೆ ಅಫಿಡವಿಟ್ ಹಾಕೊಂಡು ನಾನು ತೀರ್ಮಾನ ತಗೊಂಡು ರೆವಿನ್ಯೂ ಇಲಾಖೆ ಕಳಿಸ್ಬಿಟ್ಟಿದ್ದೀನಿ ಅಂದರು. ಕೋರ್ಟ್ ಮುಂದೆ ಕಳಿಸಿ ಇದನ್ನು ಕೋರ್ಟ್ ಮುಂದೆ ಇವ್ರು ಯಾವತ್ತು ಹಾಕಿದ್ದು ಅರ್ಜಿನ 37/2016 ಹಾಕ್ತಾರೆ ಇದನ್ನು ಅಧ್ಯಕ್ಷರೇ. ಕೋರ್ಟ್ ಮುಂದೆ ಚೀಫ್ ಸೆಕ್ರೆಟರಿನೂ ಅರ್ಜಿ ಹಾಕಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ಇಷ್ಟೆಲ್ಲ ಆದಮೇಲೆ ಮತ್ತೆ ಇಲ್ಲಿ 28/3/16 ಮತ್ತಿನ್ನೊಂದು ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ಕೊಡ್ತಾರೆ 28/3/2016. ಅಲ್ಲಿ ಅವ್ರು ಏನು ಹೇಳ್ತಾರೆ, ಇಟ್ ಈಸ್ ಕ್ಲಿಯರ್ ಫ್ರಮ್ ದ ಮೆಟೀರಿಯಲ್ಸ್ ಅವೈಲಬಲ್ ಇನ್ ದ AD ಫೈಲ್ that the law department has given opinion in detail on 12/9/2014 in file number law 495 OPN/2011, and the said opinion is available at paras 243 to 267 of the AD file. While giving the said opinion, the law department has considered the orders passed by the Honorable Supreme Court of India, civil appeal number 5181/2003 on various dates. It is clear from the opinion recorded at paras 267 of the law department that market value of the land to be conveyed to Messrs. Chamundeshwari Built Tech Private Limited shall be on the basis of guidance value or genuine sales instances as on 3/3/2011. Therefore, it is opinioned by the law department that there are no grounds to reconsider its earlier opinion dated 12/9/2014, and as such, the AD is at liberty to take its own decision with regard to the determination of market value of the above referred lands in the light of the opinion of the law department 12/9/2014. ಇದು ಅಧ್ಯಕ್ಷರೇ, ಈ ಮೊದಲನೇ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಆದಂಥ ತೀರ್ಮಾನಗಳಾದ ಮೇಲೆ ಅಧ್ಯಕ್ಷರೇ, ನಂತರ ಮತ್ತು ಹೊಸ ಕ್ಯಾಬಿನೆಟ್ ಬಂತು, ಹೊಸ ಕಂದಾಯ ಮಂತ್ರಿಗಳು ಬಂದರು. ಆ ಕಂದಾಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಕೆಲವರು ಅಡಿಷನ್ ಆದರು. ಈ ಒಂದು ಸಬ್ ಕಮಿಟಿಗೆ DK ಶಿವಕುಮಾರ್ ಅವರು ಎಂಟರ್ ಆದರು ಈ ಕಮಿಟಿಗೆ. ಮತ್ತೆ ನೆಕ್ಸ್ಟ್ ಇಲ್ಲಿ 4 DC ಕೊಟ್ಟಿದ್ದು ಒಂದು. ಈ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನಗಳು ತಗೊಂಡ್ರು, ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ತಗೊಂಡಿದ್ದಾರೆ,
2011 ಗೈಡ್ಲೈನ್ ಮಾಡಿ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಅಷ್ಟು ಕ್ಲಿಯರ್ ಕಟ್ಟಾಗಿ ಆದೇಶ ಮಾಡಿದ್ದಾರೆ. ಹಲವಾರು ರೀತಿ ನಡೀತು. ಇದು ಪ್ರಾರಂಭ ಆಗಿರೋದು 2002ರಿಂದ ಈ ಕೇಸ್ ಪ್ರಾರಂಭ ಆಗಿದ್ದು. ಇಲ್ಲಿ ಜುಲೈ 7ನೇ ತಾರೀಕು 2016ರಲ್ಲಿ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಅವರೊಂದು ಅಫಿಡವಿಟ್ ಹಾಕಿದ್ದಾರೆ ಕೋರ್ಟಲ್ಲಿ. ನಾವು ಈ ಥರ ಎಲ್ಲ ಡಿಸಿಷನ್ ತಗೊಂಡಾಗಿದೆ, ನಮ್ಮದೇ ತಪ್ಪಿಲ್ಲ, ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಗೋಬೇಕಾಗಿತ್ತು, ನಮ್ಮ ಡ್ಯೂಟಿ ಮುಗಿದಿದ್ದೀವಿ ಅಂತ ಹೇಳಿದ್ದಾರೆ, ನಮ್ಮ ಮೇಲೆ ಕಂಟೆಂಪ್ಟ್ ಪ್ರೊಸೀಡ್ ಮಾಡಬೇಡಿ ಅಂತಾರೆ. ಇದೆಲ್ಲ ಆದಮೇಲೆ ಮತ್ತೆ 2 ತಿಂಗಳಿನಲ್ಲಿ ಮತ್ತೆ ಪ್ರೋಸೆಸ್ಗಳಾಯ್ತು. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ಕಾಗೋಡು ತಿಮ್ಮಪ್ಪನವ್ರು ಚೇರ್ಮನ್ ಆಗಿ ಬಂದ ಮೇಲೆ ಇಲ್ಲಿ ನಡೆದಿದೆ ಯಾವ್ಯಾವ ಥರ ನಡ್ಕೊಂಬಂತು. ಕೊನೆಗೆ ಅಲ್ಟಿಮೇಟ್ಲಿ ಪಾಪ ಇವ್ರ ತೀರ್ಮಾನಕ್ಕೆ ಬಂದರು 982 ಕೋಟಿ ಕಟ್ತಕ್ಕಂಥದ್ದು ಡಿ ಸಿ ಹಾಕಿರೋದು ಸರಿ ಅಂತ ಹೇಳಿ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳೇ ಈ ಸಬ್ಜೆಕ್ಟ್ನಲ್ಲಿ ದಯವಿಟ್ಟು ಯಾವುದಾದ್ರೂ ಒಂದು ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ನ್ಯಾಯಾಧೀಶರ ಒಂದು ನ್ಯಾಯ ತನಿಖೆಗೆ ನೀವು ಒಳಪಡಿಸ್ತಕ್ಕಂಥ ಸೂಕ್ತ ಇದರಲ್ಲಿ ಏನೇನಾಗಿದೆ ಅಂತ ಹೇಳಿ. ನನಗಿರ್ತಕ್ಕಂಥ ಮಾಹಿತಿ ಅವತ್ತಿನ ಈ ಸಬ್ ಕಮಿಟಿ ತೀರ್ಮಾನ ಮಾಡಬೇಕಾದ್ರೆ ಈ 980 ಕೋಟಿ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ದೊಡ್ಡ ಮಟ್ಟದ ಡಿಮ್ಯಾಂಡ್ ಇಟ್ಟಿದ್ರು. ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು. ನನಗೆ ಇದು ಒಂದು ಟೂರಿಸಮ್ಗೆ ಯಾವುದೋ ಕಳ್ಳದುಡ್ಡು ತಂದು ಹಾಕಿರೋದಲ್ಲ, ಮಾರ್ಕೆಟಲ್ಲಿ ಸಾಲ ಇತ್ತು, 100 ಕೋಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಕೋರ್ಟ್ ಆದೇಶಗಳು ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಡೀತು ಚರ್ಚೆ. ಇಲ್ಲಿ ರಾಮಸ್ವಾಮಿ ಅವರು ಮೊನ್ನೆ ಚರ್ಚೆ ಮಾಡಿದಾಗ ಭಾಳ ಜನ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಒಂದು ಕಡೆ ಲೂಟಿ ಮಾಡ್ತಾ ಇದ್ದಾರೆ ಮಾಡೋರು. ಟೂರಿಸಂಗೆ ನೀವೇ ಲೆಟರ್ ಕೊಡ್ತೀರಿ ಈ ಕಂಪನಿಗೆ, ಪ್ರಚಾರ ಮಾಡಿ ನಮ್ಮ ರಾಜ್ಯದಲ್ಲಿ ಟೂರಿಸಂ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದ ಎನ್ಕರೇಜ್ಮೆಂಟ್ ಏನಿದೆ ಅಂತ ಹೇಳಿ 2002ರಲ್ಲಿ ಸರ್ಕಾರದ ಬಗ್ಗೆ ಒಂದು ಒಳ್ಳೆ ಇದನ್ನು ಕೊಡಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇವರು ಈ ಲ್ಯಾಂಡ್ 77 ಎಕರೆ ಏನಿದೆ 169 ಎಕರೆನಲ್ಲಿ ಗಾಲ್ಫ್ ಇದೆ ಇರ್ತಕ್ಕಂಥದ್ದು ಏರಿಯಾ. ನಾನು ಗಾಲ್ಫ್ ಪ್ಲೇಯರ್ ಅಲ್ಲ, ನಮ್ಮ ಏಷ್ಯಾದಲ್ಲೇ ಅತ್ಯಂತ ಸುಸಜ್ಜಿತವಾದಂಥ ಒಂದು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಗಾಲ್ಫ್ ಕೋರ್ಸ್ ಇದು. ಅಧ್ಯಕ್ಷರೇ, ಇಲ್ಲಿ 18 ಹೋಲ್ನ ಇವತ್ತು ಕ್ರೀಡೆ ಆಗಿರ್ತಕ್ಕಂಥದ್ದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಇಂಡಿಯಾದಲ್ಲೇ ಇಲ್ಲ, ಏಷ್ಯಾ ಕಂಟ್ರಿನಲ್ಲೇ ಇಲ್ಲ. ಮೊನ್ನೆ ಒಲಿಂಪಿಕ್ಸ್ನಲ್ಲಿ 4ನೇ ಸ್ಥಾನಕ್ಕೆ ಬಂದಂಥ ಒಂದು ಹೆಣ್ಣುಮಗಳು, ಇಲ್ಲಿ ಟ್ರೈನ್ ಅಪ್ ಆಗಿರ್ತಕ್ಕಂಥ ಹೆಣ್ಣುಮಗಳು. ಮಾನ್ಯ ಕುಮಾರಣ್ಣವ್ರು ಹೇಳೋದು ಎಲ್ಲ ಸತ್ತಿದೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಆ ರಾಮನಗರದ ಪ್ರಭಾವಿ ನಾಯಕ ಯಾರು, ಅವ್ರ ಹಿಂದೆ ಏನಾದ್ರು ಅದಕ್ಕೆ ತನಿಖೆಯಲ್ಲಿ ಇದೆಲ್ಲ ಹೊರಗೆ ಬರಬೇಕು. ಯಾವುದೊಂದು ಎತ್ತಿ ಇತ್ತ. ಈಗ ನಾನು ರಾಜಕಾರಣಿ, ಜನಪ್ರತಿನಿಧಿ, ಒಳ್ಳೇದಾಗ್ತದೆ. ನಾನು ಆರೋಪ ಮಾಡ್ಲಿಕ್ಕೆ ಆಗೋದಿಲ್ಲ. ತನಿಖೆಯಿಂದ ಪ್ರಭಾವಿ ನಾಯಕರು ಯಾರು ಬೇಕಲ್ಲ. ಈಗ ನಾನು ಯತ್ನಾಳ್ ಹೇಳ್ದಂಗೆ ಒಳ್ಳೆ ಟೂರಿಸಂ ಇದಕ್ಕೆ ಅನುಕೂಲ ಆಗಿದೆ. ನಾನು ಚೇರ್ಮನ್ ಆದ್ಮೇಲೆ ಕುಮಾರಣ್ಣವ್ರು ಬಹಿರಂಗ ಪಡಿಸ್ಬೇಕು, ನಮಗೂ ಗೊತ್ತಾಗ್ಬೇಕು ರಾಜ್ಯದಲ್ಲಿ ಯಾವ ರೀತಿ ಈಗಲ್ಟನ್ ಬಗ್ಗೆ ಇವರೇ ಹೇಳಿದ್ರು ಪ್ರಭಾವಿ ರಾಜಕಾರಣಿಗಳು ಅದ್ರಿಂದಿದ್ದಾರೆ ಅಂತ ಅವರು ನಿಮ್ಮನ್ನು ಉಚ್ಚಾರ ಮಾಡಿ ಹೇಳಿರುವಂತ ಕಾಣುತ್ತೆ. ಬಹುಶಃ ಈಗ ರಾಮನಗರದಲ್ಲಿ ವಿನಂತಿ ಮಾಡ್ಕೋದೇನಂದ್ರೆ ಕಾಂಟ್ರವರ್ಸಿ ಮಾಡ್ತಾ ಇದ್ದೀರಲ್ಲ. ಈಗಲ್ಟನ್ ವಿಷಯದಲ್ಲಿ ಅವ್ರು ಬಹಳ ವಿಸ್ತೃತವಾಗಿ ಮಾತಾಡಿ, ನೀವು ಅದು ಯಾವ್ದೋ ಕಂಪನಿ ನಾವೇ ವಿಸಿಟ್ ಮಾಡಿದ್ದು ಬಹಳ ಅನ್ಯಾಯ ನಡೆದಿದೆ ಅಲ್ಲಿ, ಹಂಗ ಹಿಂಗೆ ಅಂತ ನೀವೇ ಹೇಳಿದ್ರಲ್ಲ. ಆದ್ರೆ ಮಾನ್ಯ ಅಧ್ಯಕ್ಷರೇ, ಇಂಥವ್ರು ಮುಂದೆ ಮುಖ್ಯಮಂತ್ರಿ ಆದ್ರೆ ಹೆಂಗ ಅನ್ನುವಂಥದ್ದು ನಮ್ಮ ಭಯ ಇದೆ. ಅದಕ್ಕೆ ಮಾನ್ಯ ಕುಮಾರಣ್ಣವರು ಅವ್ರು ಯಾರು ಪ್ರಭಾವಿ ರಾಮನಗರ ನಾಯಕರು ಅನ್ನೋದು ಬಹಿರಂಗ ಪಡಿಸ್ಬೇಕು, ರಾಜ್ಯದ ಜನತೆ ಗುರ್ತಾಗಬೇಕು. ಇದೇ ಒಂದು ಸಣ್ಣ ಸಂಸ್ಥೆ ಮೇಲೆ ಇಟ್ಟು ದಬ್ಬಾಳಿಕೆ ಆದರೆ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕನ್ನೋಂಥ ಆದರೆ ಕರ್ನಾಟಕದ ಗತಿ ಅನ್ನೋದನ್ನು ತಡಿಬೇಕೋ ಶಕ್ತಿ ಕುಮಾರಣ್ಣ ಬಿಟ್ಟರೆ ರಾಜ್ಯದಲ್ಲಿ ಆ ರಾಮನಗರದ ಶಕ್ತಿ ತಡಿಬೇಕಾದ್ರೆ ಕುಮಾರಣ್ಣನೇ ಸಮರ್ಥರು. ಅದಕ್ಕೆ ನಾನು ಮಾನ್ಯ ಕುಮಾರಣ್ಣವ್ರಿಗೆ ವಿನಂತಿ ಮಾಡ್ಕೋತೀನಿ, ಅವ್ರು ಯಾರದಾರ ಆ ಮಹಾನ್ ನಾಯಕ ಅನ್ನೋದನ್ನು ಬಹಿರಂಗ ಪಡಿಸ್ಬೇಕು, ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಮುಂದೆ ಅವರು ಏನು ಮುಖ್ಯಮಂತ್ರಿ ಹುದ್ದೆ ನಮ್ಮ ಸಿದ್ದರಾಮಯ್ಯವ್ರ ಸೈಡ್ ಹೊಡೆದು ಹೋಗುವಂಥ ಕಾಲದಲ್ಲಿ ನಾವು ಅದನ್ನು
ಗಟ್ಟಿಯಾಗಿ ಇವತ್ತು ಅದನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಆಗ್ಬೇಕಂತೇಳಿ ಕುಮಾರಣ್ಣವ್ರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ಕೊತೀನಿ ಅಧ್ಯಕ್ಷರೇ. ಇಲ್ಲಿ ಒಂದು ಕಡೆ ಹಿಂದೆ ಇದ್ದಂಥ ಕಂದಾಯ ಸಚಿವರು ಸುಪ್ರೀಂ ಕೋರ್ಟಿಗೆ ಮತ್ತೊಂದು ಅಫಿಡವಿಟ್ ಹಾಕಿ ನನ್ನ ಮೇಲೆ ಕಂಟೆಂಪ್ಟ್ ಮೂವ್ ಮಾಡಬೇಡಿ ಅಂದರು, ನನ್ನ ಜವಾಬ್ದಾರಿ ಮಾಡಿದ್ದೀನಿ ಅಂದರು. ಇಲ್ಲಿ ಇನ್ನೊಂದು ಕಡೆ ಲಾ ಡಿಪಾರ್ಟ್ಮೆಂಟ್ನವರೇ ಒಪಿನಿಯನ್ ಕೊಟ್ಟಿದ್ದಾರೆ, ಇದು ಕ್ಯಾಬಿನೆಟ್ ಮುಂದೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇದೀಗಾಗಲೇ ನಮ್ಮ ಯಾರೋ ಒಂದು ಅಡ್ವೊಕೇಟಲ್ಲಿ ರೆಪ್ರೆಸೆಂಟ್ ಮಾಡಿದರು, ಇವರೇ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದವರು, ಸಬ್ ಕಮಿಟಿನಲ್ಲಿ ನಾವು ತೀರ್ಮಾನ ತೆಗೆದುಕೋತೀವಿ ಅಂತ ಹೇಳಿ. ಇದೆಲ್ಲ ನಡೆದೋಗಿದೆ. ಇಷ್ಟೆಲ್ಲ ಆದಮೇಲೆ ಆ ಸಬ್ ಕಮಿಟಿಲಿ ತೀರ್ಮಾನ ಮಾಡ್ಕೊಂಡ್ರು. ಲಾ ಮಿನಿಸ್ಟ್ರು ಶ್ರೀನಿವಾಸ್ ಪ್ರಸಾದ್ ಇದ್ದಂಥ ಸಬ್ ಕಮಿಟಿನಲ್ಲಿ ಅವರು ಇದ್ದವರು. ಮುಂದೆ ಕಾಗೋಡು ತಿಮ್ಮಪ್ಪನವ್ರ ಅಧ್ಯಕ್ಷ ಆದಮೇಲೆ ಅದೇ ಕಮಿಟಿಲಿ ಅದೇ ಲಾ ಮಿನಿಸ್ಟ್ರು ಇದ್ದವರು. ಅವತ್ತು ಒಂದು ತೀರ್ಮಾನಕ್ಕೆ ಬಂದರು. ಅದೇ ಲಾ ಮಿನಿಸ್ಟ್ರಿ ಆದೇಶ ಅವತ್ತು ಸಲಹೆ ಕೊಟ್ಟವರು ತೀರ್ಮಾನಕ್ಕೆ ಬಂದಾಗ ಇಲ್ಲಿ ಅವರಿಗೇನು ಲಾ ಮಿನಿಸ್ಟ್ರಿಗೆ ಅದನ್ನು ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಯಾತಿಗೆ ತೀರ್ಮಾನ ತಗೊಂಡ್ರು? ಇದು ನಾನು ಕೇಳ್ತಕ್ಕಂಥದ್ದು. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ಕೇವಲ 2 ತಿಂಗಳಲ್ಲಿ ಅವರು ಅಫಿಡವಿಟ್ ಹಾಕಿದ ಮೇಲೆ ಕ್ಯಾಬಿನೆಟ್ನಲ್ಲಿ ತರಾತುರಿಲಿ ಸಬ್ ಕಮಿಟಿಲಿ ಇಟ್ಕೊಂಡ್ರು. ಇಲ್ಲಿ 908 ಯಾವುದು ಬೇಸಿಸ್ಸು ಇಲ್ಲ. ಹೋಗಲಿ, ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂತಕ್ಕಂಥದ್ದು 980 ಕೋಟಿ ಫಿಕ್ಸ್ ಮಾಡಿದ್ರು, ಕಟ್ಟಕ್ಕೆ ಹೇಳಿದ್ರು. ಕಟ್ತಾ ಇದ್ದರೆ ಡಿ ಸಿಗೆ ಕಳಿಸಿದ್ರು. ಕ್ಯಾಬಿನೆಟ್ ಮುಂದೆ ಬೇರೆ ಅದರಲ್ಲಿ ಬೇರೆ ಆಗ ಅವತ್ತಿನ ಚೀಫ್ ಮಿನಿಸ್ಟ್ರು ಅವರೇ ಇಂಟರ್ಫಿಯರ್ ಆಗಿ ಕ್ಯಾಬಿನೆಟ್ಗೂ ತರಿಸ್ಕೊಂಡ್ರು ಅಂತ ಇವರೇ ಹೇಳ್ಕೊಂಡವ್ರೆ ಈ ರಿಪೋರ್ಟ್ನಲ್ಲಿ. ಅವರ ಇನ್ಸಿಸ್ಟೆನ್ಸ್ ಮೇಲೆ ಅದು ಕ್ಯಾಬಿನೆಟ್ನಲ್ಲಿಟ್ಟು ಕ್ಯಾಬಿನೆಟ್ನಲ್ಲಿ 982 ಕೋಟಿಗೆ ಫಿಕ್ಸ್ ಆಯಿತು. ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಟ್ಕೊಂಡ್ರು. ಇದೆಲ್ಲ ಮಾಡಿ ಆದೇಶ ಮಾಡಿ ಅದರ ಮೇಲೆ ಅವ್ನು ಕೋರ್ಟ್ಗೆ ಹೋದ. ಮತ್ತೆ 2017ರಲ್ಲಿ ಹೋದಾಗ 17ರಲ್ಲಿ ಹೈಕೋರ್ಟಲ್ಲಿ ನಮ್ಮ ಲಾಯರ್ಗಳು ವಾದ ಮಾಡಿದ್ರು, ಇವನ ಹತ್ರ ದುಡ್ಡಿಲ್ಲ ಕಟ್ಟೋದಕ್ಕೆ 12 ಕೋಟಿನ, ಸುಮ್ಮನೆ ಅದಕ್ಕೆ ಕಾಲ ತಳ್ತಾವನೆ ಇವನು ಅಂತೇಳಿ ಅವನ ಮೇಲೆ ಮತ್ತೆ ಕೋರ್ಟಲ್ಲಿ ಇಡ್ತಾರೆ. ಆಗ ಆ ಮನುಷ್ಯ ನಾನು ದುಡ್ಡು ಕಟ್ಟಕ್ಕೆ ತಯಾರಾಗಿದ್ದೀನಿ ಅಂತಕ್ಕಂಥವ್ನು ಹೇಳಿದಾಗ ದುಡ್ಡು ಕಟ್ಟು ಅಂದರು. ದುಡ್ಡು ಕಟ್ಟಿ ಅವತ್ತು ಹೇಳ್ತಾರೆ ಹೈಕೋರ್ಟ್ನಲ್ಲಿ. ಮತ್ತೆ ಇನ್ನೊಂದು ಸಲ ಇದು ನಮ್ಮ ಚೀಫ್ ಸೆಕ್ರೆಟರಿ ಸಬ್ ಕಮಿಟಿಯವರು ಅವನಿಗೆ ಇನ್ನೊಂದು ಅವಕಾಶ ಕೊಟ್ಟು ಅವನ ರಿಕ್ವೆಸ್ಟ್ನ ಕನ್ಸಿಡರ್ ಮಾಡಿ ಅಂತ ಮತ್ತೆ ಹೇಳ್ತಾರೆ 17ರಲ್ಲಿ. 12 ಕೋಟಿ ದುಡ್ಡು ಕಟ್ಟಿಸ್ಕೊತಾರೆ. ಇನ್ನೂ ದುಡ್ಡು ಅಲ್ಲೇ ಇದೆ. ದುಡ್ಡು ಕಟ್ಟ ಯೋಗ್ಯತೆ ಇಲ್ಲ ಅವನಿಗೆ ಅಂತೇಳಿ ವಾದ ಮಾಡೋದ್ರಲ್ಲಿ. ಈ ಕಮಿಟಿ ಆದಮೇಲೆ ಏನಾದ್ರು ಪರ್ಸೆಂಟೇಜ್ ಹೇಳ್ತಾರಲ್ಲ, ಇಲ್ಲಿ ಚರ್ಚೆ ನಡೀತಿದೆಯಲ್ಲ ರಾಜ್ಯದಲ್ಲಿ ಪರ್ಸೆಂಟೇಜು. ಈ 988 ಕೋಟಿಗೆ 82 ಕೋಟಿಗೆ ಅವತ್ತು ಪರ್ಸೆಂಟೇಜ್ ಯಾರು ಎಷ್ಟು ಕೇಳಿದ್ರು ಅನ್ನೋದು ಬರಬೇಕಲ್ಲ ಹೊರಗೆ. ಪರ್ಸೆಂಟೇಜ್ ಕೂಡ ಒಪ್ಕೊಳ್ಳದೆ ಇದ್ದಿದ್ದಕ್ಕೆ ಇವತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೀರಿ. ಏನು ತರಾತುರಲ್ಲಿ ರಾತ್ರಿ ಹೋಗಿ ಒಂದು ಕಡೆ ಅವರಿಗೆ ಸರ್ಟಿಫಿಕೇಟ್ ಕೊಡ್ತೀರಿ. ನಿಮಗೆ ಯಾವ ರೀತಿ ನಡೆದಿದೆ ಗಾಲ್ಫ್ ಕ್ಲಬ್ಬಲ್ಲಿ ಅಂದರೆ, ಒಬ್ಬ ರಂಗೇಗೌಡನ ದೊಡ್ಡಿ ಅಂತೇಳಿ ನಮ್ಮ ಪಕ್ಕದ ಅಲ್ಲೇ ನಾನು ವಾಸ ಮಾಡ್ತಾ ಇರ್ತಕ್ಕಂಥ ಪಕ್ಕದಲ್ಲಿ ಈಗಲ್ಟನ್ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ. ಒಬ್ಬ ಕುಂಬಾರ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಯುವಕ, ಕುಂಬಾರ ಸಮಾಜಕ್ಕೆ ಸೇರಿರ್ತಕ್ಕಂಥ ಯುವಕ. ನಾನು ಎಲ್ಲ ವಿಷಯ ಈಗ ಹೇಳಬೇಕು ಅಂದ್ರೆ ಇನ್ನೂ 2 ಗಂಟೆ ತಗೋಬಲ್ಲ. ಇದ್ರ ಬಗ್ಗೆ ಏನೇನು ನಡೆದ ಕರ್ಮಕಾಂಡಗಳು ಇದು. ಈ ಹುಡುಗ 9 ವರ್ಷ ಅವನಿಗೆ ಅಲ್ಲಿ ಗಾಲ್ಫ್ ಕ್ಲಬ್ ಆಡಕ್ಕೆ ಬರೋರಲ್ಲ, ಅದೇನೋ ಕ್ಯಾಡಿ ಅಂತ ಏನೋ ಕರೀತಾರೆ, ನನಗೆ ಅವೆಲ್ಲ ಗೊತ್ತಿಲ್ಲ. ನಮಗೆ ಕ್ಯಾಡಿ ಬಾಯ್ ಪಾಪ ಬ್ಯಾಗ್ ಒತ್ಕೊಂಡು ಅವರಿಂದ ತಿರುಗ್ತಾನೆ. 9 ವರ್ಷದ ಯುವಕ. ಆ ಯುವಕ ಇವ್ರ ಆಟ ಎಲ್ಲ ಮುಗಿದ ಮೇಲೆ ಒಂದು ಸಣ್ಣ ದೊಣ್ಣೆ ಇಟ್ಕೊಂಡು, ಅದು ಯಾವುದು ನಮ್ಮಲ್ಲಿ ಇದ್ರ ಕಾಯಿ ಬರುತ್ತೆ, ಅದಕ್ಕೆ ಹೊಡ್ಕೊಂಡು ಆಟ ಆಡ್ತಾ ಇರ್ತಾನೆ, ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಅದನ್ನು ನೋಡಿ ಇದ್ರ ಮಾಲೀಕ ಅವನಿಗೆ ಎಲ್ಲ ರೀತಿಯ ಅಸಿಸ್ಟೆನ್ಸ್ ಮಾಡಿ ಮೆಂಬರ್ಶಿಪ್ ಕೊಟ್ಟು ಇವತ್ತು ಈ ಮಟ್ಟಿಗೆ ಬಂದಿದ್ದಾನೆ ಹುಡುಗ. ಒಬ್ಬ ಕುಂಬಾರರ ಸಮಾಜದವನು. ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ವರ್ಲ್ಡ್ ಚಾಂಪಿಯನ್ ಆಗಿದ್ದಾನೆ. ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ ಚರ್ಚೆ ಮಾಡ್ತೀವಿ. ₹1 ತಗೊಳ್ಳದೆ ಎಷ್ಟು ಅವಾರ್ಡ್ಗಳು ತಗೊಂಡಿದ್ದಾನೆ ಹುಡುಗ ಇವತ್ತು. ಚಿಕ್ಕರಂಗಪ್ಪ ಅಂತ ಹೇಳಿ
ಎಷ್ಟು ಅವಾರ್ಡ್ಗಳು ತಗೊಂಡಿದ್ದಾನೆ. ಈ ರೀತಿಯ ಒಂದು ಟೂರಿಸಮ್ಮು ಮತ್ತು ಕ್ರೀಡೆ ಇದರಲ್ಲಿ ಪ್ರಾಮಾಣಿಕವಾಗಿ ಸ್ವಂತ ಹಣ ಹಾಕಿ ಸಾಲ ಸೋಲ ಮಾಡಿ ಇವತ್ತು ಆ ಸಂಸ್ಥೆ ಬೆಳೆಸಿ ಓನರು ಸತ್ತೋಗಿದ್ದಾನೆ, ಒಬ್ಬ ಮಗ ಕ್ಯಾನ್ಸರ್ ಬಂದು ಸತ್ತೋಗಿದ್ದಾನೆ, ಇನ್ನೊಬ್ಬ ಹುಡುಗ ಉಳ್ಕೊಂಡವನೆ. ಆ ಕುಟುಂಬ ಇವತ್ತು ಬೀದಿಗೆ ತಂದು ನಿಲ್ಲಿಸಿದ್ದೀರಿ. ಇದು ಆಡಳಿತ. ನಾನು ಅದಕ್ಕೆ ಹೇಳಿದ್ದು, ರಾಮಸ್ವಾಮಿ ಅವರು ಮೊನ್ನೆ ಒಂದು ಮುಖದ ಆಡಳಿತ ತೋರಿಸಿದ್ದಾರೆ, ಇನ್ನೊಂದು ಮುಖದ ಆಡಳಿತ ಯಾವ ರೀತಿ ಇದೆ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ಎಷ್ಟು ಜನ ಇಲ್ಲಿ ಇದರಿಂದ ಪ್ರಾಕ್ಟೀಸ್ ಆಗಿ ಆ ಹೆಣ್ಣುಮಗಳು ಮೊನ್ನೆ 4ನೇ ಪ್ಲೇಸು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಕರೆದು ಆ ಹೆಣ್ಣುಮಗಳಿಗೆ ಸನ್ಮಾನ ಮಾಡ್ತಾರೆ. ಈ ಗಾಲ್ಫ್ ಕೋರ್ಸ್ನಲ್ಲಿ ಕಲ್ತಿರ್ತಕ್ಕಂಥದ್ದು ಒಲಿಂಪಿಕ್ಸ್ನಲ್ಲಿ 4ನೇ ಪ್ಲೇಸ್ಗೆ ಬಂದಿದ್ದಾಳೆ. ಇಲ್ಲಿ ಕೊಟ್ಟಿದ್ದೀರಲ್ಲ ನೀವು, ಯಾವುದೋ ಏರ್ಪೋರ್ಟ್, ಹಳೆ ಏರ್ಪೋರ್ಟ್ ಪಕ್ಕದಲ್ಲಿ ಇದೆಯಲ್ಲ ಗಾಲ್ಫ್ ಕೋರ್ಸ್, ಯಾವುದೋ ಕೆಜಿಸ್ ಇದೆ, ಯಾವುದು ಯಾರಿಗೆ ಕೊಟ್ಟಿದ್ದೀರಿ ಅಲ್ಲಿ ಜಾಗ? ಎಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋರು ಅಲ್ಲಿ ಅವರು? ಯಾತಕ್ಕೆ ಕೊಟ್ಟಿದ್ದೀರಿ ಜಾಗ ಅವ್ರಿಗೆ? ಏನು ರೇಟಿಗೆ ಕೊಟ್ಟಿದ್ದೀರಿ? ಹಾಂ, ಕೊಟ್ಟಿಲ್ಲ, ಲೀಸಿಗೆ ಕೊಟ್ಟಿದ್ದೀರಿ. ಲೀಸ್ ಕೊಟ್ಟಿರ್ತಾನೆ ಅಸೋಸಿಯೇಷನ್. ಹೌದು, ಅದರಿಂದ ಏನ್ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಹೇಳಿ. ಈ ರಾಜ್ಯದ ಈ ದೇಶಕ್ಕೆ ಎಷ್ಟು ಜನ ಕ್ರೀಡಾಪಟುಗಳನ್ನ ಹೊರಗಡೆ ತಂದಿದ್ದಾರೆ? ಒಂದು ನಿಮಿಷ ಅದನ್ನ ಕೇಳ್ತಿರೋದು. ಒಂದು ನಿಮಿಷ ನೀವು ಯಾರಿಗಾದ್ರೂ ಕೊಡಿ. ಇಲ್ಲಿ ನಾನು ಹೇಳೋರಿಗೆ ಕೇಳಿ, ಈಲ್ಡ್ ಆಗಿಲ್ಲ ಆಮೇಲೆ ಹೇಳಿ ನೀವು. ಸಿಟಿ ಬೆಂಗಳೂರು, ಬೆಂಗಳೂರು ಸಿಟಿ ಹೌದು, ಬೇಕಾಗ್ತದೆ, ಒಳ್ಳೆ ಚೆನ್ನಾಗಿ ಏನ್ ಬೇಕಾಗುತ್ತೆ? ಇನ್ಫ್ರಾಸ್ಟ್ರಕ್ಚರ್ ಪ್ರತಿಯೊಂದಕ್ಕೂ ಬೇಕಾಗ್ತದೆ. ಯಾರಿಗೆ? ಕಳಕಾಕರು ಕೊಡಕ್ಕೆ ನೆಕ್ಸ್ಟ್ ನೋಡಿ. ಈಗ ನೀವು ಕಳಕಾಕರು ಕೊಡಕ್ಕೆ ಅದಕ್ಕೆ ಹೇಳ್ತಾ ಇದ್ದಾರೆ. ಇದು ಕಳಕಾಕಾಲ ಮಾಡಿರೋದು, ಇದು ಕಳಕಾಕಾಲ ಮಾಡಿರೋದು. ನಾನು ಹೇಳೋವರೆಗೂ ಕೂತ್ಕೊಳ್ಳಿ, ಇಲ್ಲಿ ಹೇಳ್ತೀನಿ, ಆಮೇಲೆ ಹೇಳೋರು ಹೇಳಿ. ನೀವು ನಿಮ್ ಸಂದೇಶ ಕೊಡದಿರಿ ಹೇಳಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, KJS ಕ್ಲಬ್ನಲ್ಲಿ ಎಷ್ಟು ಜನ ಬಡ ಮಕ್ಕಳು ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ? ಯಾವ ಬಡ ಮಕ್ಕಳು ಕೊಟ್ಟಿದ್ದೀರಿ? ಏನು ಆಟ ಆಡೋದಕ್ಕೆ? ಅವ್ರ ಸಾಯಂಕಾಲ ಗೊತ್ತು ನನಗೆ, ನೀವು ಅಲ್ಲೇ ಪಕ್ಕದಲ್ಲೇ ಇದ್ದೀರಿ, ಗೊತ್ತು ನನಗೆ, ಇರೀ, ಗೊತ್ತಿದೆ ನನಗೆ. ಇಲ್ಲಿ ನಿಮ್ಮ ರೇಸ್ ಕೋರ್ಸ್ ರೋಡಲ್ಲಿ, ರೇಸ್ ಕೋರ್ಸ್ ರೋಡ್ ನಾನು ಇರಿ ಗೊತ್ತು, ಅದಕ್ಕೆ ಮೆಂಬರ್ ಆಗಿದ್ದು ನೀವು ವಹಿಸ್ಕೊಳ್ಳಿ. ನೀವು ಮೆಂಬರ್ ಎಷ್ಟು ಜನಕ್ಕೆ ತಯಾರು ಮಾಡೋರು? ಎಷ್ಟು ಜನ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋರು ಹೇಳಿ? ಎಷ್ಟು ಜನ ಇಂಟರ್ನ್ಯಾಷನಲ್ ಲೆವೆಲ್ ಕಳಿಸಿದ್ರಿ ಹೇಳಿ ಆ ಕ್ಲಬ್ ಇಂದ? ಅಲ್ಲಿ ಮಾಡಿದ್ದಾರೆ ಹೇಳಿ ನನಗೆ, ಇಡೀ ಸದನ ಮುಂದೆ ಹೇಳಿ. ನೀವು ಮಾಡಿದ್ರೆ ಅಧ್ಯಕ್ಷರೇ, ಇವರೇನಾದ್ರೂ ಇಂಟರ್ನ್ಯಾಷನಲ್ ಇದಕ್ಕೆ ಟ್ರೈನ್ ಅಪ್ ಮಾಡಿದ್ರೆ ಅಭಿನಂದಿಸ್ತೀನಿ ಅವರಿಗೆ. ನೀವು ಇಲ್ಲಿ ಯಾವ ರೇಟ್ ಇದೆ ಮಾರ್ಕೆಟ್ ವ್ಯಾಲ್ಯೂ ಬೆಂಗಳೂರಿನೊಳಗೆ? ಲೀಸಿಗೆ ಕೊಟ್ಟಿದ್ದೀರಲ್ಲ ಲ್ಯಾಂಡ್ನ, ಅವರಿಗೆ ಯಾವ ರೇಟಿಗೆ ಕೊಟ್ಟಿದ್ದೀರಿ ಸರ್ಕಾರದಿಂದ? ಇದ್ಯಾವುದೋ ಗಾಲ್ಫ್ ಕೋರ್ಸ್ ಇನ್ನೊಂದಿದೆಯಲ್ಲ ಇಲ್ಲಿ, PW ಇಲಾಖೆಗೆ ಸೇರಿರ್ತಕ್ಕಂಥದ್ದು. ಈಗ ಮೊನ್ನೆ 30 ವರ್ಷಕ್ಕೆ ಲೀಸಿಗೆ ಕೊಟ್ಟಿದ್ದೀರಲ್ಲ. ಈಗ ನೀವೇ ಹೋಗಿ ಮೆಂಬರ್ಶಿಪ್ ತಗೊಳಕ್ಕೆ ಎಷ್ಟು ಕೊಡ್ಬೇಕು ಹೇಳಿ? ನೀವು ಸರ್ಕಾರಕ್ಕೆ ಎಷ್ಟು ದುಡ್ಡು ತಗೋತಾ ಇದ್ದೀರಿ ಅವರಿಂದ? ಎಷ್ಟು ತಗೋತಾ ಇದ್ದೀರಿ? ಇಲ್ಲಿದಾದ್ರು ರೇಸ್ ಕೋರ್ಸು ಎಲ್ಲ ಆಟೋ ಡ್ರೈವರ್ಗಳು ದುಡಿಮೆ ಮಾಡಿ ತಗೊಂಡೋಗಿ ಏನೋ ದುಡ್ಡು ಮಾಡಬೇಕು ಅಂತೇಳಿ ಕಟ್ತಾರಲ್ಲ ರೇಸ್ಗೆ, ಅಲ್ಲಿ ಅಷ್ಟು ಇದಕ್ಕೆ ಕೊಟ್ಟಿದ್ದೀರಿ. ಇಲ್ಲಿ ಇವನು ಯಾರೋ ಬಂದು ಜಮೀನು ಖರೀದಿ ಮಾಡಿ ಅದರೊಳಗೇನೋ ಖರಾಬ್ ಲ್ಯಾಂಡ್ಗಳು ಸೇರ್ಕೊಂಡಿದೆ, ಅವನಿಗೆ ಪತ್ರ ಕೊಡ್ತೀರಿ. 95-96ರಲ್ಲಿ ಭೂಮಿ ಖರೀದಿ ಮಾಡೋ ಅಂತೇಳಿ ರೇಟ್ ಏನು ಫಿಕ್ಸ್ ಮಾಡಿದ್ದೀರಿ ನೀವು? ಕೋರ್ಟ್ ಆದೇಶಗಳು ಎಷ್ಟಿದ್ದಾವೆ? ಕೋರ್ಟ್ ಆದೇಶಗಳು ಇವತ್ತು ಕೋರ್ಟ್ ಆದೇಶಗಳಲ್ಲಿ ಈಗ ರೇಟ್ ಫಿಕ್ಸ್ ಮಾಡಬೇಕಾದ್ರೆ ನೀವು, ಇದು ಪ್ರಾರಂಭ ಆಗಿರೋದು 2000ನೇ ಇಸ್ವಿಯಿಂದ ಈ ತಕರಾರು. ಇವತ್ತು 2018ರಲ್ಲಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ. ಇವತ್ತು ಹಿಂದಿನ ಕೇಸ್ಗಳಲ್ಲಿ ಎಷ್ಟೋ ಬಾರಿ ಅದ್ಯಾವುದೋ ಸಿದ್ದಪ್ಪ ವರ್ಸಸ್ ಯಾವುದೋ ಒಂದು ಕೇಸ್ ಇದೆ, ತರಲಿಲ್ಲ ಇಲ್ಲಿ, ಸುಮ್ಮನೆ ಯಾಕೆ ತುಂಬ್ಕೊಳ್ಳೋದು ಮೆಟೀರಿಯಲ್ನ ಅಂತೇಳಿ. ಯಾವುದೋ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಒಂದು ಸಣ್ಣ ಜಾಗ ಮಾರಿದ ರೇಟ್ ಫಿಕ್ಸ್ ಮಾಡೋಕ್ಕೆ ಹೋದಾಗ ಇದೇ ಸುಪ್ರೀಂ ಕೋರ್ಟ್ ಹೇಳ್ತಾರೆ, ಲಾರ್ಜ್ ಎಕ್ಸ್ಟೆಂಟ್ದು ತೀರ್ಮಾನ ಮಾಡಬೇಕಾದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಯಾವುದೋ ಒಂದು ಸಣ್ಣ ಪೀಸ್ ಮಾರಾಟ ಮಾಡಿರೋದನ್ನ ಲೆಕ್ಕಕ್ಕೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೀವು ತಗೊಂಡಿರೋದು 980 ಕೋಟಿ ಯಾವ ಆಧಾರದ ಮೇಲೆ? ಅವನು ಇನ್ವೆಸ್ಟ್ಮೆಂಟ್ ಮಾಡಿ ಆ ಜಾಗದಲ್ಲಿ ಸೈಟ್ ಫಾರ್ಮೇಷನ್ ಮಾಡಿದ್ನಲ್ಲ, ಹೌದು, ಅವನು ಮಾರಾಟ ಮಾಡಿದ್ದಾನೆ. ಆ ರೇಟನ್ನು ನೀವು ಗಾಲ್ಫ್ ಕೋರ್ಸ್ನ ನಡೆಸ್ತಾ ಇರ್ತಕ್ಕಂಥ ಜಾಗದ್ದು ಅಲಾಟ್ಮೆಂಟ್ ಮಾಡೋದಕ್ಕೆ ಅವನಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರವನೆ ಅಂತ ಹೇಳಿ ಈಗ 17ರಲ್ಲಿ ನೀವು ಆ ರೇಟ್ ಫಿಕ್ಸ್ ಮಾಡೋಕ್ಕೆ ಸಾಧ್ಯವಾ? ಹೇಳಬೇಕು ಮಾಧುಸ್ವಾಮಿ ಅವರು. ಎಷ್ಟು ತೀರ್ಪುಗಳು ಬಂದವೆ?
ನಿಮ್ಮ CAG ರಿಪೋರ್ಟಲ್ಲಿ ಏನಿದೆ? ನಿಮ್ಮ ರೆವೆನ್ಯೂ ಆ್ಯಕ್ಟಲ್ಲಿ ಏನಿದೆ? ಏನು ಇಟ್ಕೊಂಡಿದ್ದೀರಿ? ಇಲ್ಲಿ ಕಣ್ಣು ಮುಂದೆ ಇದೆ. ನಾನು ಇದನ್ನು ಯಾತಿಗೆ ತರ್ತಾ ಇದ್ದೇನೆ ಅಂದರೆ, ಇವತ್ತು ಆಯಿತು, ಅಲ್ಲಿ ಇನ್ನೂ ಒಂದು ಕತೆ ಆಯಿತು. ಅವ್ರ ಪಾಪ ಅದ್ರ ಮೇಲೆ ಕೋರ್ಟ್ಗೆ ಹೋದ್ರು. ಕೋರ್ಟಲ್ಲಿ 2 ವರ್ಷ ಜಡ್ಜ್ಮೆಂಟೇ ಕೊಡಲಿಲ್ಲ. ಒಂದೇ ನಿಮಿಷ ಏನು ಎಸ್ ಸರ್, ಯಾತಿಗೆ? ಅಲ್ಲಲ್ಲ ಬಾಲಕ 18 ತನಕ ಎಲ್ಲ ವಿಚಾರ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. 1-2 ದಿವಸ ಕೇಳಿದ್ದೇವೆ ಒಂದು ವಿಚಾರ ಸಂಬಂಧಪಟ್ಟಾಗೆ. ಈಗಲ್ಟನ್ ಕೇಸ್ ಸಂಬಂಧಪಟ್ಟ ಹೇಗೆ ಬಂತು, ಏನಾಯ್ತು, ಯಾವ ರೀತಿ ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿ. 18 ನಂತರ 1-2 ವರ್ಷ ಸಮ್ಮಿಶ್ರ ತಾವೇ ಮುಖ್ಯಮಂತ್ರಿ ಆಗಿದ್ದೀರಿ. ಅದನ್ನು ಆಗಲೇ ಬಗೆಹರಿಸಬಹುದಿತ್ತಲ್ಲ? ಅದನ್ನು ನೀವು ಅದನ್ನು ಹೇಳ್ತೀನಿ. 14 ತಿಂಗಳು ನಾನು ಮುಖ್ಯಮಂತ್ರಿ ಇದ್ದೆ. ಈ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ರೆ ಯಾವುದೇ ಕಾರಣಕ್ಕೂ ಈ ಸಬ್ಜೆಕ್ಟ್ ಅನ್ಯಾಯಕ್ಕೆ ನಾನು ಬಿಡ್ತಾ ಇರಲಿಲ್ಲ. ನಾನು ಅಧಿಕಾರ ಕಳ್ಕೊಂಡಿದ್ರು ಬಿಡ್ತಾ ಇರಲಿಲ್ಲ. ನನ್ನ ಮುಂದೆ ಬಂದಿದ್ರೆ ಇದು ಹೇಳಿ ಸ್ವಾಮಿ ಅವರೇ, ನಾನು ನಿಮ್ಮ ಆರ್ಗ್ಯುಮೆಂಟ್ ಎಲ್ಲ ಕೇಳಿದೆ. ನಿಮ್ಮ ಆರ್ಗ್ಯುಮೆಂಟ್ ಎಲ್ಲ ಈಗಲ್ಟನ್ ಪರವಾಗಿದೆ.